ನಾನು ಹೇಳಿದ ದೇವರನ್ನ ಪೂಜೆ ಮಾಡದೇ ಇದ್ರೆ ನೀನು ಬದುಕಲಿಕ್ಕೆ ಅರ್ಹ ಅಲ್ಲ ಎನ್ನುವ ಒಂದು ವಿಷಕಾರಿ ತತ್ವ ಇದೆ. ಅದು ನಮ್ಮ ಜೊತೆಯೇ ಇದೆ, ನಮ್ಮ ಮಧ್ಯೆ ಇದೆ, ಚಾಲ್ತಿಯಲ್ಲಿ ಇದೆ. ಅದಕ್ಕಾಗಿ ದುಡಿಯುವವರು ಇದ್ದಾರೆ, ಅದನ್ನ ಸಮರ್ಥನೆ ಮಾಡುವ ಎಡಪಂಥೀಯರು ಇದ್ದಾರೆ. ಸದನದ ಒಳಗೆ ಬಾಬಾ ಸಾಹೇಬರು 263 ದಿವಸಗಳ ಕಾಲ ಅಸ್ಪೃಶ್ಯರಾಗಿದ್ರು. ಈ ದೇಶದ ಸಂವಿಧಾನದ ಮುಂದಿನ ಎಲ್ಲ ನಡೆಯನ್ನ, ಚೌಕಟ್ಟನ್ನ ನಿರ್ಧಾರ ಮಾಡುವ ಹಕ್ಕನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಕಸಿದುಕೊಳ್ಳಲಾಗಿತ್ತು. ಈ ದೇಶದ ಸಂವಿಧಾನ ಹೇಗಿರಬೇಕು ಅಂತ ಮಾಡೆಲ್ ಗಣರಾಜ್ಯ ನಿರ್ಣಯವನ್ನು ಮಂಡಿಸಿದ್ದು ನೆಹರು. ನಾನು ಎಂದೂ ಕೂಡ ಕಮ್ಯುನಿಸಂ ಅನ್ನು ಒಪ್ಪಲಿಲ್ಲ ಅಂತ ಹೇಳಿದ ಬಾಬಾ ಸಾಹೇಬ್ ಅವರನ್ನ ನಿಮ್ಮ ವೇದಿಕೆಗಳಲ್ಲಿ, ನಿಮ್ಮ ಫೋಟೋಗಳಲ್ಲಿ, ನಿಮ್ಮ ಹೋರಾಟಗಳಲ್ಲಿ ಬಳಸ್ಕೊಳ್ತೀರಿ. ಇದು ಒಬ್ಬ ಪ್ರಜ್ಞೆ ಇರುವ, ನಾಚಿಕೆ ಇರುವ ವ್ಯಕ್ತಿಗಳು ಮಾಡುವ ಕೆಲಸ ಅಲ್ಲ ಅಂತ. ಅಂದ್ರೆ ಎಡಪಂಥೀಯರ ಕಾಯಿಲೆ ಏನು ಕೇಳಿದ್ರೆ ಅವರ ಮಾನಸಿಕ ಕಾಯಿಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನ ಬೆನ್ನು ತಿರುಗಿಸಿ ತೋರಿಸುವಂತ ಕಾಯಿಲೆ ಅವರು. ಯಾಕೆ ಕೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆತ್ಮಾಭಿಮಾನದ ಸಂಕೇತ ಅಲ್ಲ, ಅವರಿಗೆ ಅನ್ನದ ಮೂಲ, ಕೆಲವರಿಗೆ ಮತದ ಮೂಲ. ಜೀವನದ ಉದ್ದಕ್ಕೆ ಎಲ್ಲಿಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನ ಎಡಪಂಥೀಯರು ಸಹಿಸಿಕೊಳ್ಳಲಿಲ್ಲ ಅಂತ. ಅವ್ರನ್ನ ಒಪ್ಕೊಳ್ಳೋದಿಲ್ಲ ಅಲ್ಲ, ಸಹಿಸ್ಕೊಂಡಿಲ್ಲ. ಬಾಬಾ ಸಾಹೇಬ್ರನ್ನ ಮುಚ್ಚಿಟ್ಟಿದ್ದೇ ಜಾಸ್ತಿ. ಸಹಜವಾಗಿ ಬಾಬಾ ಸಾಹೇಬ್ರನ್ನ ಗೌರವಿಸುವುದು ಅಂದ್ರೆ ಬಾಬಾ ಸಾಹೇಬ್ರ ಮೇಲೆ ಒದಿಸಿರುವ ಪರದೆಯನ್ನ ತೆರೆಯುವುದು ಅಂತಲ್ಲ, ಅರಿದು ಬಿಸಾಡೋದು ಅಂತ. ಬಾಬಾ ಸಾಹೇಬ್ರಿಗೆ ಯಾರಾದ್ರೂ ಶ್ರದ್ಧೆ, ಗೌರವ ಸಲ್ಲಿಸಬೇಕು ಅನ್ನೋದಾದ್ರೆ ಅವರ ಮೇಲೆ ಎಡಪಂಥೀಯ ಕಮ್ಯುನಿಸ್ಟ್ನ ವಾರಸುದಾರರು ಕೃತಕವಾಗಿ ಸೃಜಿಸಿ ಒತ್ತಿಸಿದ ಆ ಕಪ್ಪು ಪರದೆಯನ್ನ ತೆಗೆಯೋದಿದೆಯಲ್ಲ, ಅನಿವಾರ್ಯ ಆದ್ರೆ ಬಲವಂತವಾಗಿ ಅದನ್ನ ತೆಗೆಯೋದಿದೆಯಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಡಮಾಡಬಹುದಾದ ಬಹುದೊಡ್ಡ ಗೌರವ ಅನ್ನೋದು ವಾಸ್ತವ. ಅಂಬೇಡ್ಕರ್ರ ಜೊತೆಗೆ ಅತ್ಯಂತ ಗೌಪ್ಯವಾಗಿ ಕಾಪಿಟ್ಟ ಇನ್ನೊಂದು ವಿನಾಶಕಾರಿ ತತ್ವ ಅಂದ್ರೆ ಅದು ಕಾಫೀರ ತತ್ವ. ಅದನ್ನ ಅಂಬೇಡ್ಕರ್ರಂತೆಯೇ ಪರದೆಯ ಹಿಂದೆ ಇಟ್ಟಂತ ಷಡ್ಯಂತ್ರ ಕುತಂತ್ರ ಇದೆ. ಅದಕ್ಕಾಗಿ ಅವ್ರಿಗೆ ಉಚ್ಚಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನಕ್ಕೆ ಇಲ್ಲಿ ಕಾಫೀರ ಅಂದ್ರೆ ಏನು ಗೊತ್ತಿಲ್ಲ. ಕಾಫೀರ ಅನ್ನುವ ಒಂದು ಚಿಂತನೆ ವಿಷಕಾರಿ ಚಿಂತನೆ. ನಾನು ಒಪ್ಪದ, ನಾನು ಹೇಳಿದ ರಿಲಿಜಿಯನ್ ಅನ್ನ ಒಪ್ಪದೇ ಇದ್ರೆ, ನೀನು ನಾನು ಹೇಳಿದ ದೇವರನ್ನ ಪೂಜೆ ಮಾಡದೇ ಇದ್ರೆ ನೀನು ಬದುಕಲಿಕ್ಕೆ ಅರ್ಹ ಅಲ್ಲ ಎನ್ನುವ ಒಂದು ವಿಷಕಾರಿ ತತ್ವ ಇದೆ. ಅದು ನಮ್ಮ ಜೊತೆಯೇ ಇದೆ, ನಮ್ಮ ಮಧ್ಯೆ ಇದೆ, ಚಾಲ್ತಿಯಲ್ಲಿ ಇದೆ. ಅದಕ್ಕಾಗಿ ದುಡಿಯುವವರು ಇದ್ದಾರೆ, ಅದನ್ನ ಸಮರ್ಥನೆ ಮಾಡುವ ಎಡಪಂಥೀಯರು ಇದ್ದಾರೆ. ಇದೊಂದು ಸೋಜಿಗದ ಸಂಗತಿ. ಆರಂಭದಲ್ಲಿ ಮಾತನಾಡುವಾಗ ಈ ಊರಿನ ಗಣಪತಿ ಮತ್ತು ಇನ್ನೊಂದು ದುರ್ಗೆಯನ್ನ ನೆನಪು ಮಾಡಿಕೊಂಡ್ರು. ಈ ಕಾಫೀರ ಚಿಂತನೆಯ ಪ್ರಕಾರ ಯಾರು ದುರ್ಗೆಯನ್ನ ಪೂಜೆ ಮಾಡ್ತಾರೋ, ಯಾರು ಗಣಪತಿಯನ್ನು ಪೂಜೆ ಮಾಡ್ತಾರೋ ನೀವೆಲ್ಲ ಸಾಯಬೇಕು ಅಂತ. ಯಾಕೆ ನನ್ನ ವಿಷಯ ಇವತ್ತು ಅದಲ್ಲ. ಪುಸ್ತಕ ಇಲ್ಲಿ ಬಿಡುಗಡೆ ಆಗಿದೆ, ಪುಸ್ತಕದ ವಿಷಯ ಹೆಚ್ಚು ಮಾತಾಡೋದಲ್ಲ. ಇವತ್ತಿನ ಕಾರ್ಯಕ್ರಮ ಅಂಬೇಡ್ಕರರ ಕಾರ್ಯಕ್ರಮ, ಅಂಬೇಡ್ಕರರ ಜಯಂತಿ, ಅಂಬೇಡ್ಕರರ ಜಯಂತಿಯ ಆಚರಣೆ. ಇಲ್ಲಿ ಜೈಪುರದಲ್ಲಿ ಇನ್ನೊಂದು ವಿಶೇಷ ಕೇಳಿದ್ರೆ, ಏಪ್ರಿಲ್ 14ಕ್ಕೆ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡುವ ಬದಲು ಪೂರ್ವ ಮಾಡಿದ್ದಾರೆ. ಇದು ಒಂದು ಮಾದರಿ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನ ಕೇವಲ ಒಂದು ದಿನಕ್ಕೆ ಸೀಮಿತ ಮಾಡುವುದು, ಕೇವಲ 1-2 ದಿನಗಳ ಕಾಲ ಮಾತ್ರ ನೆನೆಯುವುದು ಅಪರಾಧವೇ. ಹಾಗಾಗಿ ಜೈಪುರದ ಆಯೋಜಕರು ಇನ್ನೊಂದು ಹೊಸ ಮಾದರಿಯನ್ನು ಹುಟ್ಟಾಕಿದ್ದಾರೆ. ಅಂದ್ರೆ ಬಾಬಾ ಸಾಹೇಬರ ಜಯಂತಿ ಅಂದ್ರೆ ಕೇವಲ 14ಕ್ಕೆ ನೆನಪು ಮಾಡಿಕೊಳ್ಳುವ ಬದಲು ಅದರ ಪೂರ್ವದಲ್ಲಿ ನೆನಪು ಮಾಡಿಕೊಂಡಿದ್ದಾರೆ. ಇದು ಕೂಡ ಅಭಿನಂದನಾರ್ಹ. ಅಂದ್ರೆ ಒಂದು ಹೊಸ ಪಂಕ್ತಿಯನ್ನು, ಹೊಸ ಹೆಜ್ಜೆಯನ್ನು ಹಾಕೊಡ್ಬೇಕು. ನಾನು ನೆನ್ನೆ ಮೈಸೂರಿನಿಂದ ಹೊರಟಾಗ ನನ್ನ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ. ಇಂದು ರಾಜನೀತಿ ತಜ್ಞ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರಪರ ಚಿಂತನೆಗಳನ್ನ ಮಂಥನ ಮಾಡಲಿಕ್ಕೆ ಮಲೆನಾಡಿಗೆ ಹೋಗ್ತಾ ಇದ್ದೀನಿ ಅಂತ ಒಬ್ಬ ಮೂರ್ಖ ಎಡಪಂಥೀಯ ಬರೆದಿದ್ದ. ಸುಧಾಕರ್ ಹೊಸಳ್ಳಿ ಅವರೇ, ನಿಮ್ಮ ಲೆವೆಲ್ಗೆ ಅಂಬೇಡ್ಕರ್ರನ್ನ ಇಳಿಸಬೇಡಿ ಅಂತ ಕಮೆಂಟ್ ಮಾಡಿದ್ದ. ಆ ಮೂರ್ಖನಿಗೆ, ಅನ್ನಕ್ಕಾಗಿ ಅಂಬೇಡ್ಕರ್ರನ್ನ ಸದಾ ಜಪ ಮಾಡುವ ಆ ಮೂರ್ಖನಿಗೆ, ಆ ಎಡಪಂಥೀಯ ಕ್ಷುಲ್ಲಕ ವಿಚಾರಧಾರೆಗಳನ್ನು ಒಪ್ಪಿ ಆರಾಧಿಸುವಂತ ಆ ಶತಮೂರ್ಖನಿಗೆ ಅಂಬೇಡ್ಕರರು ಲೆವೆಲ್ ಅನ್ನೋದನ್ನೇ ಇಟ್ಕೊಂಡಿರ್ಲಿಲ್ಲ, ಸಮಾಜದ ಆಶೆ ಇಟ್ಕೊಂಡಿದ್ರು ಅನ್ನೋದೇ ಗೊತ್ತಿಲ್ಲ ಅಂತ. ದಿನ ಎದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ಪೋಸ್ಟ್ ಮಾಡುವ ಆ ಮೂರ್ಖ ಲೆವೆಲ್ ಅನ್ನುವ ಪದವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ತೊಡೆದಾಕಬೇಕು ಅಂತ ಹೇಳಿದ್ದು ಅಂತ. ಅವರ ಇಡೀ ಜೀವನ ಶಪಥ ಮಾಡಿದ್ದು ಅಸಮಾನತೆಯ ನಿರ್ಮೂಲನೆ ಮಾಡಿ ಸಮಾಜವನ್ನ, ಅಂಬೇಡ್ಕರ್ರನ್ನ ನಮ್ಮ ಲೆವೆಲ್ಗೆ ಇಳಿಸೋದಲ್ಲ, ಅಂಬೇಡ್ಕರ್ರ ಎತ್ತರಕ್ಕೆ ನಾವೇರಬೇಕು ಅನ್ನೋದು ಶಪಥ.
ಯಾವ ಎಡಪಂಥೀಯ ಚಿಂತಕರು ಕಮ್ಯುನಿಸ್ಟರು ಇದ್ದಾರೋ ಅವರಿಗೆ ಅಂಬೇಡ್ಕರ್ರ ಅಂತರಾಳವೂ ಅರ್ಥ ಆಗಲಿಲ್ಲ, ಅಂಬೇಡ್ಕರ್ರ ಧ್ಯೇಯಗಳು ಅರ್ಥ ಆಗಲಿಲ್ಲ, ಅಂಬೇಡ್ಕರ್ರನ್ನ ಮೊದಲೇ ಆಗಿ ಓದ್ಕೊಳ್ಳೇ ಇಲ್ಲ ಅಂತ. ಹಾಗಾಗಿ ಈ ಮುಂದಿನ ನನ್ನ ಕೆಲವು ನಿಮಿಷಗಳ ಕಾಲ ಅಂಬೇಡ್ಕರ್ರ ಅಂದರೆ ಪರದೆಯನ್ನ ಅರಿದು ಬಿಸಾಡಿದ ಅಂಬೇಡ್ಕರ್ರನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತೇನೆ. ಭಾರತದ ಒಳಗಡೆ ಅನೇಕ ಮಹಾಪುರುಷರನ್ನ ಅಪವಾಕ್ಯವನ್ನು ಮಾಡಲಾಗಿದೆ ಉದ್ದೇಶಪೂರ್ವಕವಾಗಿ. ಉದಾಹರಣೆಗೆ ಸಾವರ್ಕರ್, ಉದಾಹರಣೆಗೆ ನೇತಾಜಿ, ಈವನ್ ಮಹಾತ್ಮ ಗಾಂಧೀಜಿ ಕೂಡ. ಹೀಗೆ ಅನೇಕ ಮಹಾಪುರುಷರನ್ನ ಅಪವಾಕ್ಯನ ಮಾಡಿ ಒಟ್ಟುಗೂಡಬೇಕಾದ ಸಮಾಜವನ್ನು ವಿಘಟಿಸುವ, ಹಿಂದಕ್ಕೆ ಎಳೆಯುವ, ಭಿನ್ನ ಮಾಡುವ ಕಾರ್ಯಕ್ಕೋಸ್ಕರ ಬಳಸಿಕೊಳ್ಳಲಾಗಿದೆ. ಅಂಥದ್ರಲ್ಲಿ ಅತ್ಯಂತ ಹೆಚ್ಚು ಅಪವ್ಯಾಖ್ಯಾನಕ್ಕೆ ಯಾರಾದರೂ ಒಳಗಾದರೆ ಅದು ನಿಶ್ಚಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ರು. ಕಾರಣ ಏನು ಕೇಳಿದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ರ ಮೂಲ ಸ್ವತ್ವದ ವಿಚಾರಗಳನ್ನು ಸಮಾಜಕ್ಕೆ ಮುಟ್ಟಿಸಿದ್ರೆ ನೀವು ಭಾರತವನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ, ಭಾರತವನ್ನು ಬಿರುಕುಗೊಳಿಸಲಿಕ್ಕೆ ಸಾಧ್ಯ ಇಲ್ಲ, ಭಾರತವನ್ನು ಏಕಶ್ರದ್ಧೆಯಿಂದ ದೂರೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ ಯಾರೋ ಒಬ್ಬರು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಇರಬೇಕು ವಿಜೇತ್ರಿ, ಅವರು ದಸರಾ ಕೂಡ ಉದ್ಘಾಟನೆ ಮಾಡಿ ಅವರೊಂದು ಇತ್ತೀಚಿನ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವಾಗ ಚಪ್ಪಲಿ ಬಿಡಬೇಕು ಅಂತ ಆಯೋಜಕರು ಎಷ್ಟು ಹೇಳಿದ್ರು ಕೂಡ ಚಪ್ಪಲಿಯನ್ನು ಬಿಡೋದಿಲ್ಲ. ಕೇಳಿದರೆ ಚಪ್ಪಲಿ ನಮ್ಮ ಮನೆಯ ದೇವರು, ಹಾಗಾಗಿ ನಾನು ಚಪ್ಪಲಿಯನ್ನು ಹಾಕ್ಕೊಂಡೆ. ಎಡಪಂಥೀಯರ ಕಾಯಿಲೆ ಎಂಥದ್ದು ಕೇಳಿದರೆ ಅವರಿಗೆ ಯಾವ ನಾಚಿಕೆ ಯಾವ ಸೋಜಿಗೂ ಇಲ್ಲ. ಹಂಗಿದ್ರೆ ಅಸ್ಪೃಶ್ಯ ಬಂಧುಗಳು, ನನ್ನ ಅಸ್ಪೃಶ್ಯ ಬಂಧುಗಳು, ಮಲವನ್ನು ಹೊರುವ ಅಸ್ಪೃಶ್ಯ ಬಂಧುಗಳು ಮಲ ನನ್ನ ಮನೆ ದೇವರು ಅಂತೇಳಿ ಮಸೀದಿಯ ಒಳಗಡೆ ತಗೊಂಡೋದ್ರೆ ನೀವು ಬಿಡ್ತೀರಾ? ಅವಕಾಶ ಇದೆಯಾ? ಚಪ್ಪಲಿಯನ್ನು ಹಾಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪುಷ್ಪಾರ್ಚನೆ ಅಂದರೆ ನಿಮಗೆ ಶ್ರದ್ಧೆ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಳಗೆ ಅಂತ ಸಮಾಜಕ್ಕೆ ಆಗಾಗ ನೀವೇ ತೋರಿಸ್ಕೊಡ್ತಾ ಇದ್ದೀರಿ. ಆದರೆ ಪ್ರಾಜ್ಞರು, ರಾಷ್ಟ್ರಪರ ಚಿಂತಕರು ಪ್ರಶ್ನೆ ಮಾಡುವ ಧ್ವನಿ ಕಡಿಮೆ ಇದ್ದದ್ರಿಂದ ಬಹುಕಾಲು ವರ್ಷ ನೀವು ಬಾಬಾ ಸಾಹೇಬ್ರನ್ನ ಈ ರೀತಿ ಅಪವ್ಯಾಖ್ಯಾನ ಮಾಡಿಕೊಂಡು ಕಾಲ ದೂಡುವಂಥ ಕೆಲಸವನ್ನು ಮಾಡಿದ್ದೀರಿ. ಸಾಕಷ್ಟು ನೀವು ಎಲ್ಲಾದರೂ ಕೇಳಿರ್ಬೇಕು, ನೀವು ಏನು ಬೇಕಾದ್ರೆ ಹೇಳ್ರಿ, ಅಂಬೇಡ್ಕರ್ರು ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿರೋ ಸುಳ್ಳ? ಒಂದೇ ಓದ್ಕೊಂಡದ್ದು ಪಾಪ ಅವರು. ಬೌದ್ಧ ಅನ್ನೋದು ಧರ್ಮ ಅಲ್ಲ ಅನ್ನೋದನ್ನು ಓದ್ಕೊಳ್ಳಾರ್ದಂಥ ಮಹಾಪಾಪಿಗಳು. ಬೌದ್ಧ ಅನ್ನೋದು ಮತ. ಯಾವ ಮತ? ಇಟ್ ಈಸ್ ಒನ್ ಕೈಂಡ್ ಆಫ್ ಎ ಹಿಂದೂ ಡಿವಿಷನ್. ಕೇವಲ 56 ದಿವಸಗಳ ಕಾಲ ಇದ್ದ ಬೌದ್ಧ ಅಂಬೇಡ್ಕರ್ರನ್ನ ನಾವು ಬೌದ್ಧ ಅಂಬೇಡ್ಕರ್ ಅಂತ ನೀವು ಎಂಡಾರ್ಸ್ ಮಾಡ್ಕೊಳ್ಳೋದಾದ್ರೆ, ಅಂಬೇಡ್ಕರ್ ಬೌದ್ಧರು ಅಂತ ಘೋಷಣೆ ಮಾಡ್ಕೊಳ್ಳೋದಾದ್ರೆ ಸುಮಾರು 23,900 ದಿವಸಗಳ ಕಾಲ ತನ್ನ ಹೃದಯದ ಒಳಗೆ ಹಿಂದೂ ಜ್ಯೋತಿಯನ್ನು ಇಟ್ಕೊಂಡಿದ್ದ ಬಾಬಾ ಸಾಹೇಬರನ್ನು ನಾವೇನಂತ ಹೇಳ್ಬೇಕು? 56 ದಿನ ಮಾತ್ರ ಬೌದ್ಧ ಮತದಲ್ಲಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್. 23,900 ಸುಮಾರು 23,900 ದಿವಸಗಳ ಕಾಲ ಹಿಂದೂ ತತ್ವವನ್ನೇ ತನ್ನ ಹೃದಯದ ಒಳಗೆ ಜಾಗೃತ ಜ್ಯೋತಿಯಾಗಿ ಇಟ್ಕೊಂಡು ಹಿಂದೂ ಧರ್ಮ ಪರಿಷ್ಕರಣೆಗೆ ಒಳಪಡಬೇಕು, ಅದರೊಳಗಿರುವಂಥ ದೋಷಪೂರಿತ ಅಂಶಗಳು ಈಚೆ ಹೋಗಬೇಕು, ಹಿಂದೂ ತತ್ವ ಜಾಗತಿಕವಾಗಿ ಮೇಲೇಳಬೇಕು, ಹಾಗಾಗಿ ನೀವು ಹೋರಾಟವನ್ನು ಮಾಡಬೇಕು ಅಂತ ಕರೆ ಕೊಟ್ಟಂಥ ಮಹಾತ್ಮನನ್ನು ನೀವು ಬುದ್ಧ ಮತದ ವಾರಸುದಾರನಾಗಿ ಮಾಡೋದಾದ್ರೆ ಹುಟ್ಟಿನಿಂದ ಕೊನೆಯವರೆಗೆ ಹಿಂದೂ ಚಿಂತನೆಯ ಜೊತೆ ಬದುಕಿ ಬಾಳಿ ತನ್ನ ಬದುಕಿನ ಬಹುದೊಡ್ಡ ಮೌಲ್ಯಗಳನ್ನು ಜಗತ್ತಿಗೆ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವೇನಂತ ಕ್ಲೈಮ್ ಮಾಡಬೇಕು? ಇನ್ನು ನಿಮಗೆ ಆಶ್ಚರ್ಯ ಆಗ್ಬೋದು ಆತ್ಮೀಯರೇ, ನಾನು ದೃಢೀಕರಿಸಿದ ಶತ್ರುಗಳೆಂದರೆ ಕಮ್ಯುನಿಸ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸಂಪುಟ 18ರ ಅಧಿಕೃತ ದಾಖಲೆಗಳಲ್ಲಿ ಹೇಳಿದ್ದಷ್ಟೇ ಅಲ್ಲ, ಬಾಬಾ ಸಾಹೇಬರು ಬರೀತಾರೆ, ನಾನು ದೃಢೀಕರಿಸಿದ ಶತ್ರುಗಳೆಂದರೆ ಕಮ್ಯುನಿಸ್ಟರು. ಕಾರಣ ಕೇಳಿದರೆ ಅವರ ಹಿಂದೆ ಹೋದ ಯಾವ ಶೋಷಿತ ಸಮುದಾಯ, ಶ್ರಮಿಕ ಸಮುದಾಯ ಬದುಕನ್ನು ಕಟ್ಕೊಳ್ಳೋಕ್ಕೆ ಆಗಲಿಲ್ಲ. ಕೇವಲ ಬಂಡವಾಳಗಾರರನ್ನು ವಿರೋಧ ಮಾಡೋದೇ ಅಭಿವೃದ್ಧಿ ಅಲ್ಲ.
ಹಾಗಾಗಿ ನಾನು ಎಂದೂ ಕೂಡ ಕಮ್ಯುನಿಸಮ್ ಅನ್ನು ಒಪ್ಪಲಿಲ್ಲ ಅಂತ ಹೇಳಿದ ಬಾಬಾ ಸಾಹೇಬ್ ಅವರನ್ನ ನಿಮ್ಮ ವೇದಿಕೆಗಳಲ್ಲಿ, ನಿಮ್ಮ ಫೋಟೋಗಳಲ್ಲಿ, ನಿಮ್ಮ ಹೋರಾಟಗಳಲ್ಲಿ ಬಳಸ್ಕೊಳ್ತೀರಿ. ಇದು ಒಬ್ಬ ಪ್ರಜ್ಞೆ ಇರುವ, ನಾಚಿಕೆ ಇರುವ ವ್ಯಕ್ತಿಗಳು ಮಾಡುವ ಕೆಲಸ ಅಲ್ಲ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೀವು ಅವರ ಭಾವಚಿತ್ರವನ್ನು ಬಳಸುವ ಯಾವ ನೈತಿಕ ಮೌಲ್ಯವೂ ಇಲ್ಲ ಅಂತ. ಯಾಕಂದ್ರೆ ಅಧಿಕೃತವಾಗಿ ನಿಮ್ಗೆ ದಾಖಲೆ ಬೇಕಂದ್ರೆ ಇದೇ ನಾನು ಕಾಫಿರ ಕೃತಿಯಲ್ಲಿ ಈ ದಾಖಲೆಗಳನ್ನು ಕಟ್ಟಿಕೊಟ್ಟಿದ್ದೇವೆ. ಸಂಪುಟ 18ರಲ್ಲಿ ನೋಡಿ ತೆಗೆದ ತಕ್ಷಣ ಅದೇ ಬರ್ತದೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಮ್ಯುನಿಸ್ಟರು ಶತ್ರುಗಳಂದ್ಮೇಲೆ ಇಲ್ಲಿರುವ ಎಲ್ಲ ರಾಷ್ಟ್ರೀಯರಿಗೂ ಕೂಡ ಕಮ್ಯುನಿಸ್ಟರು ಸಹಜವಾಗಿ ಅವರು ಶತ್ರುಗಳೇ. ಯಾಕಂದ್ರೆ ಭಾರತಾಂಬೆಯನ್ನು ಬಿರುಕುಗೊಳಿಸುವ ಕಾರ್ಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದೂ ಕೂಡ ಅವಕಾಶ ಕೊಡಲಿಲ್ಲ ಅಂತ. ಬದುಕಿನುದ್ದಕ್ಕೂ ಭಾರತವನ್ನು ಒಟ್ಟು ಮಾಡುವಂಥ ಕಲ್ಪನೆಗೆ ಅವರು ಮಹತ್ವ ಕೊಟ್ಟದ್ದು. ಇಲ್ಲಿ ನೋಡಿ ಪುಟ 135ರಲ್ಲಿ ಇದೇ ದಾಖಲೆ. ನಿಮ್ಗೆ ಗೊತ್ತಿರಲಿ ಅಂತ ನಾನು ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಈ ರೀತಿ ಪುಟ ಇಟ್ಟುಕೊಂಡು ಚರ್ಚೆ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಆದರೆ ಯಾಕೆ ನಿಮ್ಮ ಮುಂದೆ ತಂದೆ ಅಂತ ಕೇಳಿದರೆ, ಈ ಎಡಪಂಥೀಯರಿಗೆ ಆ ರೀತಿ ಹೃದಯ ಮಾತ್ರ ನಂಜಾಗಿಲ್ಲ, ಕಣ್ಣಿನ ಜೊತೆಗೆ ಹೃದಯವೂ ನಂಜಾಗೋಗಿದೆ. ಅವರಿಗೆ ದಾಖಲೆಗಳು ಕೊಡದೇ ಇದ್ದರೆ ಅವರು ಈ ಥರದನ್ನು ಮುಂದುವರಿಸ್ತಾರೆ. 18ನೇ ಸಂಪುಟದ 393ನೇ ಪುಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅತ್ಯಂತ ಗಂಭೀರವಾಗಿ ಬರೆದಿದ್ದಾರೆ, ಕಮ್ಯುನಿಸ್ಟರು ನಾನು ದೃಢೀಕರಿಸಿದ ಶತ್ರುಗಳು. ಯಾಕೆ ಈ ವಿಷಯವನ್ನು ಹೇಳಬೇಕಾಗಿತ್ತು ಅಂದರೆ, ಯಾವ ಒಟ್ಟು ಸಮಾಜವೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಈ ಭಾರತೀಯ ಸುತ ಅಂತ ಹೇಳ್ತಾ ಇದೆಯೋ, ಭಾರತಾಂಬೆಯ ಶ್ರೇಷ್ಠ ಪುತ್ರ ಅಂತ ಹೇಳ್ತಾ ಇದೆಯೋ, ಹಿಂದೂ ಸಮಾಜದ ಉದ್ಧಾರಕ ಅಂತ ಹೇಳ್ತಾ ಇದೆಯೋ, ಅಂತ ಮಹಾನ್ ಭಾವನನ್ನ ಹಿಂದೂ ಸಮಾಜಕ್ಕೂ ಬಾಬಾ ಸಾಹೇಬರಿಗೂ ಏನು ಸಂಬಂಧ ಅಂತ ಪ್ರಶ್ನೆ ಮಾಡುವಂಥ, ಒಂದು ತರ್ಕ ಮಾಡುವಂಥ, ಕುತರ್ಕ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಅದಕ್ಕೆ ಈ ರೀತಿಯ ದಾಖಲೆಗಳನ್ನು ಅವರ ಮುಖಕ್ಕೆ ಎಸೆಯುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ನಾನು ಹೇಳ್ತಿರೋದು ಕೊಡಬೇಕು, ಓದಿಸ್ಬೇಕು ಇಲ್ಲ. ಬಾಬಾ ಸಾಹೇಬ್ ಶತ್ರು ಅನಿಸುವ ಕಮ್ಯುನಿಸ್ಟರನ್ನ ನಾವು ಕ್ಷಮಿಸುವುದು, ಅವರಿಗೆ ಸೌಜನ್ಯ ತೋರಿಸುವುದೇ ಅಪರಾಧ ಅಂತ. ಕಮ್ಯುನಿಸ್ಟರಿಗೆ, ಎಡಪಂಥೀಯರಿಗೆ ಸೌಜನ್ಯ ತೋರಿಸಲೇಬಾರದು. ಯಾಕೆ ಕೇಳಿದ್ರೆ, ಬಾಬಾ ಸಾಹೇಬ್ರೆ ಅತ್ಯಂತ ದೂರದೃಷ್ಟಿ ಉಳ್ಳ, ವಿಶ್ವದೃಷ್ಟಿ ಉಳ್ಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಅಪಾಯ ಅಂತ ಹೇಳಿದ್ರಲ್ಲ ಅಂತ. ನಿಮಗೆ ಗೊತ್ತಿರಲಿ, ಇಡೀ ಸಂವಿಧಾನದ ಒಳಗೆ ಒಂದೇ ಒಂದು ಪದ ಕಮ್ಯುನಿಸಮ್ಗೆ ಪೂರಕವಾಗುವಂಥ ಅವಕಾಶವನ್ನು ಬಾಬಾ ಸಾಹೇಬರು ಕೊಡಲೇ ಇಲ್ಲ. ನಾನು ಸುಮ್ಮನೆ ನಿಮ್ಮನ್ನು ಪ್ರಶ್ನೆ ಮಾಡೋಕೆ ಅಂತ ಕೇಳಿದರೆ, ಈ ದೇಶದ ಸಂವಿಧಾನ ಹೇಗೆ ರಚನೆ ಆಗಬೇಕು ಎಂಬ ನಿರ್ಣಯವನ್ನು, ಗಣರಾಜ್ಯ ನಿರ್ಣಯವನ್ನು ಯಾರು ಮಂಡಿಸಿದರು ಅಂತ ಪ್ರಶ್ನೆ ಕೇಳಿದರೆ, ಬಹುಪಾಲು ಇಲ್ಲಿರುವ 99% ಜನ ಹೇಳೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ. ನಿಮಗೆ ಗೊತ್ತಿರಲಿ, ಈ ದೇಶದ ಸಂವಿಧಾನದ ಮುಂದಿನ ಎಲ್ಲ ನಡೆಯನ್ನ, ಚೌಕಟ್ಟನ್ನ ನಿರ್ಧಾರ ಮಾಡುವ ಹಕ್ಕನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಕಸಿದುಕೊಳ್ಳಲಾಗಿತ್ತು. ನೆಹರೂರವರು ಈ ದೇಶದ ಸಂವಿಧಾನ ಹೇಗಿರಬೇಕು ಅಂತ ಮಾಡೆಲ್ ಗಣರಾಜ್ಯ ನಿರ್ಣಯವನ್ನು ಮಂಡಿಸಿದ್ದು ನೆಹರು. 1947 ಆಗಸ್ಟ್ 29ಕ್ಕೆ ಕರಡು ರಚನಾ ಸಮಿತಿಯ ಅಧ್ಯಕ್ಷರನ್ನು ಮಾಡುವ ಮುನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲ 263 ದಿವಸಗಳ ಕಾಲ ಸಾಮಾನ್ಯ ಸದಸ್ಯ, ಅಧಿಕಾರ ರಹಿತ ಸದಸ್ಯ, ಅವಕಾಶ ವಂಚಿತ ಸದಸ್ಯ. ಯಾವುದೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಲ್ಯದಲ್ಲಿ ಅವರು ಓದುವಾಗ, ಅಧ್ಯಯನದ ಸಂದರ್ಭದಲ್ಲಿ ಬಾಬಾ ಸಾಹೇಬರಿಗೆ ಅಸ್ಪೃಶ್ಯತೆ ಅನ್ನುವ ಆ ಕಾರ್ಕೋಟಕ ವಿಷ ಅವರನ್ನು ಮುದ್ದಿತ್ತು ಅಂತ ಹೇಳುವಾಗಲೂ ನಮಗೆ ನೋವಾಗೋದಾದ್ರೆ, ಈ ದೇಶಕ್ಕೆ ಸಂವಿಧಾನವನ್ನು ರಚನೆ ಮಾಡಿಕೊಡುವಂತ ಸದನದ ಒಳಗೆ ಬಾಬಾ ಸಾಹೇಬರಿಗೆ ಅಸ್ಪೃಶ್ಯತೆ, ಇದನ್ನ ಏನಂತ ಹೇಳ್ಬೇಕು ನಾವು? ಸದನದ ಒಳಗೆ ಬಾಬಾ ಸಾಹೇಬರು 263 ದಿವಸಗಳ ಕಾಲ ಅಸ್ಪೃಶ್ಯರಾಗಿದ್ರು. ನನ್ನ ಮಾಧ್ಯಮ ಮಿತ್ರರಿದ್ರು ಪ್ರಾಜ್ಞವಾಗಿ ಹೇಳ್ತಾ ಇದ್ದೀನಿ, 263 ದಿವಸಗಳ ಕಾಲ ಅಸ್ಪೃಶ್ಯರಂತೆ ಬಾಬಾ ಸಾಹೇಬರನ್ನ ನಡೆಸ್ಕೊಳ್ಳಲಾಗಿತ್ತು ಅನ್ನೋದೇ ಅತ್ಯಂತ ಹೃದಯ ಒಡೆದು ಹೋಗುವಂತ ವಿಚಾರ. ಆದರೆ ಇದು ಸತ್ಯ. 13 ಕಮಿಟಿಗಳನ್ನ ಅವಾಗ ನೇಮಕ ಮಾಡ್ತಾರೆ. 1946 ಡಿಸೆಂಬರ್ 9ಕ್ಕೆ ಪ್ರಾರಂಭವಾಗುವ ಸಂವಿಧಾನ ರಚನಾ ಕಾರ್ಯದಲ್ಲಿ 13 ಸಮಿತಿಗಳಲ್ಲಿ ಯಾವುದೇ ಸಮಿತಿಯ ಅಧ್ಯಕ್ಷನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಕಾಶ ಕೊಡೋದಿರಲಿ, ಯಾವುದೇ ಸಮಿತಿಯ ಸದಸ್ಯನಾಗಿಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಕಾಶ ಕೊಡೋದು. ಯಾಕೆ ಕೇಳಿದ್ರೆ, ಅವತ್ತಿಗೆ ಸಂವಿಧಾನ ರಚನಾ ಸಭೆಯ ಒಟ್ಟು 389 ಸದಸ್ಯರಲ್ಲಿ
ಭಾರತ ಪಾಕಿಸ್ತಾನ ಇಬ್ಬಾಗ ಆದಮೇಲೆ ಯಾವ ಸಂಖ್ಯೆ 299ಕ್ಕೆ ಕುಸಿಯಿತೋ ಅದರಲ್ಲಿ ಔಟ್ ಆಫ್ 208 299ರಲ್ಲಿ 208 ಒಂದು ಪಕ್ಷಕ್ಕೆ ಬಹುಮತ ಇತ್ತು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಅಸ್ಪೃಶ್ಯದಂತೆ ದೂರ ಕೂರಿಸುವ ಕೆಲಸವನ್ನ ಸಂವಿಧಾನ ರಚನಾ ಸಭೆಯಲ್ಲಿ ಮಾಡಲಾಗಿತ್ತು ಅನ್ನೋದು ಎಷ್ಟೋ ಶೋಷಿತ ಬಂಧುಗಳಿಗೆ, ಎಷ್ಟೋ ನನ್ನ ನೋವುಂಡ ದಲಿತರಿಗೆ ಈ ವಿಷಯನೇ ಗೊತ್ತಿಲ್ಲ ಅಂತ ಚರ್ಚೆ ಆಗ್ಬೇಕಲ್ಲ ಈ ವಿಷಯ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ 13 ಸಮಿತಿಗಳಲ್ಲಿ ಹೊರಗಿಟ್ರಿ? ಟಿ ಕೃಷ್ಣಮಾಚಾರಿ ಅನ್ನುವ ಒಬ್ಬ ಸದಸ್ಯ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸಂವಿಧಾನದ ಕಾರ್ಯವನ್ನು ಹೊಗಳಬೇಕು ನೀವು ಅಂತ ಏನಾದರೂ ಹುಡುಕಿದ್ರೆ, ಸರ್ಚ್ ಮಾಡಿದ್ರೆ, ಅವ್ರು ಯಾವ್ದಾದ್ರು, ನಾನು ರಾಜಕೀಯೇತರವಾಗಿ ಮಾತಾಡ್ತೀನಿ, ಅದು ಕಾಂಗ್ರೆಸ್ನವ್ರು ಇರಲಿ, BJP ಅವರು ಇರಲಿ, JDS ಅವರು ಇರಲಿ, ಸಾರ್ವಜನಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನ ಶ್ಲಾಘಿಸಬೇಕು ಸಂವಿಧಾನ ರಚನಾ ಕಾರ್ಯಕ್ಕೆ ಅಂತ ಹುಡುಕಿದ್ರೆ ಸಿಗೋ ದಾಖಲೆ ಯಾವುದು ಕೇಳಿದ್ರೆ, ಸಂವಿಧಾನ ರಚನಾ ಸಭೆಯ ಉಪಾಧ್ಯಕ್ಷರು ಆಗಿದ್ದಂತ ಟಿ ಕೃಷ್ಣಮಾಚಾರಿ ಅವರು ಹೇಳಿದ ಹೇಳಿಕೆ. ಏನು ಹೇಳಿಕೆ ಅದು? ಕರಡು ರಚನಾ ಸಮಿತಿಯಲ್ಲಿದ್ದ ಸದಸ್ಯರ ಅಲಭ್ಯತೆಯಿಂದ ಕೆಲವರು ದೂರದ ಡೆಲ್ಲಿಯಿಂದ ದೂರ ಇದ್ರು, ಒಬ್ರು ಸತ್ತೋದ್ರು, ಕೆಲವರು ಅಮೆರಿಕಕ್ಕೆ ಹೋಗಿದ್ರು. ಹಾಗಾಗಿ ಇಡೀ ಕರಡು ರಚನಾ ಕಾರ್ಯವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ತಲೆ ಮೇಲೆ ಹೊತ್ತು ನಿರ್ವಹಿಸಿದರು. ಇದು ಅತ್ಯಂತ ಶ್ರೇಷ್ಠವಾದದ್ದು. ನೀವು ಹುಡುಕಿದ್ರು ಇದನ್ನೇ ಹೇಳಬೇಕು. ಅಂದ್ರೆ ಎಡಪಂಥೀಯರ ಕಾಯಿಲೆ ಏನು ಕೇಳಿದ್ರೆ, ಅವರ ಮಾನಸಿಕ ಕಾಯಿಲೆ ಯಾವ ಸತ್ಯವನ್ನು ತುಂಡರಿಸಿ ಅರ್ಧಕ್ಕೆ ಇಟ್ಟು ಸಮಾಜಕ್ಕೆ ಮುಟ್ಟಿಸುವಂತ, ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನ ಬೆನ್ನು ತಿರುಗಿಸಿ ತೋರಿಸುವಂತ ಕಾಯಿಲೆ ಅವ್ರದ್ದು. ಯಾಕೆ ಕೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆತ್ಮಾಭಿಮಾನದ ಸಂಕೇತ ಅಲ್ಲ, ಅವರಿಗೆ ರಾಷ್ಟ್ರಾಭಿಮಾನದ ಸಂಕೇತ ಅಲ್ಲ, ಅವರಿಗೆ ಸಮಾನತೆಯ ಭಾವದ ಪಿತಾಮಹನು ಅಲ್ಲ, ಅವರಿಗೆ ಅನ್ನದ ಮೂಲ, ಕೆಲವರಿಗೆ ಮತದ ಮೂಲ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಈ ರೀತಿ ಬಳಸಿಕೊಳ್ಳುವಂತ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗಳಿಗೆ ನಾವು ಮಾದರಿಯನ್ನ, ಚೌಕಟ್ಟನ್ನು ಹೊಸದಾಗಿ ನಿರ್ಮಾಣ ಮಾಡಬೇಕು. ಏನು ಕೇಳಿದ್ರೆ, ಈ ರೀತಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಯಾವ ಕಪ್ಪು ರಂಧ್ರವನ್ನ, ಕಪ್ಪು ಪರದೆಯನ್ನ ಬಹಳಷ್ಟು ವರ್ಷಗಳ ಕಾಲ ನೀವು ಇಟ್ಕೊಂಡು ಬಂದ್ರೋ, ಸತ್ಯದ ಮಂಥನದ ಮೂಲಕ ಒಡೆದುರುಳಿಸಬೇಕು ಅಂತ ಅದೇ ಗೌರವ ಕೊಡೋದು. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪುಷ್ಪಾರ್ಚನೆ ಮಾಡೋದಷ್ಟೇ ಗೌರವ ಅಲ್ಲ ಅಂತ, ಅವರ ವಿಚಾರಧಾರೆಗಳಿಗೆ ಮಂಥನದ ಮೂಲಕ ಅರ್ಚನೆಯನ್ನ ಮಾಡಬೇಕು. ಸುಮ್ಮನೆ ನಿಮಗೊಂದು 3-4 ದಾಖಲೆಗಳನ್ನು ನಾನು ಕೊಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪಕ್ಕದಲ್ಲಿ ಭಾರತ್ ಮಾತೆಯ ಫೋಟೋವನ್ನು ನಾವು ಇಟ್ಟಿದ್ದೇವೆ. ಮೆರವಣಿಗೆಯಲ್ಲೂ ಕೂಡ ನಾವು ನೋಡಿದ್ವಿ. ಎಂಥ ದೌರ್ಭಾಗ್ಯವನ್ನು ಸೃಷ್ಟಿಸಿದ್ದಾರೆ ಯುವಕರ ಮನಸ್ಸಿನಲ್ಲಿ, ಮಕ್ಕಳ ಮನಸ್ಸಿನಲ್ಲಿ. ಎಂಥದ್ದೊಂದು ಇದೆ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರೀಯತೆಯ ಬಗ್ಗೆ ಚರ್ಚೆ ಮಾಡುವಂತ ಅನಿವಾರ್ಯತೆಯನ್ನು ಸೃಷ್ಟಿಯಾಗಿದೆ. ಒಬ್ಬ ಪರಮ ರಾಷ್ಟ್ರ ಪ್ರೇಮಿಯ ವಿಚಾರಧಾರೆಗಳು ರಾಷ್ಟ್ರೀಯವಾಗಿದ್ವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತವನ್ನು ಪ್ರೀತಿಸ್ತಾ ಇದ್ರು, ಭಾರತವನ್ನು ಗೌರವಿಸ್ತಾ ಇದ್ರು, ಭಾರತಕ್ಕಾಗಿ ದುಡಿದ್ರು ಅನ್ನುವುದನ್ನ ಸೆಮಿನಾರ್ಗಳ ಮೂಲಕ, ಘೋಷಣೆಗಳ ಮೂಲಕ, ಚರ್ಚೆಗಳ ಮೂಲಕ ಹೇಳಬೇಕಾದ ಅನಿವಾರ್ಯತೆಯನ್ನ. ಅಂದ್ರೆ ಬಾಬಾ ಸಾಹೇಬ್ ಮತ್ತು ಭಾರತೀಯತೆ ಅನ್ನೋದು ಚರ್ಚೆ ಮಾಡಬೇಕಾದ ವಿಷಯನೇ ಅಲ್ಲ ಅಂತ ಸಹಜ ಸಿಂಧು. ಸುಮ್ಮನೆ ನಿಮ್ಗೊಂದು ಉದಾಹರಣೆ ಹೇಳ್ತೇನೆ. ಸಂವಿಧಾನ ರಚನಾ ಸಭೆಯಲ್ಲಿ ತನ್ನ ಕಾರ್ಯ ಪ್ರಾರಂಭ ಆದಾಗ ಸದಸ್ಯ ಒಬ್ಬ ಕೇಳ್ತಾನೆ, ನೆಹರೂರವರನ್ನ ಒಂದು ಪ್ರಶ್ನೆ ಕೇಳ್ತಾರೆ. ಈ ಮುಂದಿನ ಚೌಕಟ್ಟಿನ, ನೀವು ನಿರ್ಣಯ ಮಾಡಿರುವ ಚೌಕಟ್ಟಿನ ಸಂವಿಧಾನದ ಅತಿ ಮುಖ್ಯ ಮೂಲಾಂಶಗಳು ಯಾವುದು? ನೆಹರೂರವರು ಹೇಳ್ತಾರೆ, ಸೃಷ್ಟಿಯಾಗುತ್ತಿರುವ ಹೊಸ ಸಂವಿಧಾನದಲ್ಲಿ ಬ್ರಿಟನ್ ಸಂಸತ್ತು ನಿರ್ದೇಶಿಸದ ಸರಿಯಾಗಿ ಕೇಳಿಸ್, ನಾನು ಸ್ಪೆಲ್ಲಿಂಗ್ ಭಾವ ತಪ್ಪಾದ್ರೆ, ಯಾಕಂದ್ರೆ ಪತ್ರಿಕೆಯವರು ಇದ್ರೆ ಅದನ್ನ ಸ್ವಲ್ಪ ಮೈಲ್ಡ್ ಮಾಡಿಬಿಡ್ತಾರೆ. ಬ್ರಿಟನ್ ನಿರ್ದೇಶಿಸದ, ಅಥವಾ ಆಡು ಭಾಷೆಯಲ್ಲಿ ಹೇಳಿದ್ರೆ ಬ್ರಿಟನ್ ಒಪ್ಪದ ಯಾವುದೇ ಅಂಶಗಳು ಕೂಡ ನಮ್ಮ ಭಾವಿ ಸಂವಿಧಾನದಲ್ಲಿ ಇರುವುದಿಲ್ಲ. ಅಂದ್ರೆ ಏನು ಇಲ್ಲಿಯವರೆಗೆ 200 ವರ್ಷಗಳ ಕಾಲ ದಾಸ್ಯ ಇತ್ತಲ್ಲ, ಆ ದಾಸ್ಯದ ಅಧಿಕೃತ ಕಾನೂನು ಭಾಗ ಅದು ಅಂತ. ಮತ್ತೊಬ್ಬ ಸದಸ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಪ್ರಶ್ನೆ ಕೇಳ್ತಾರೆ, ಈ ರೀತಿ ವಿಷಯ ಇದೆ,
ನಿಮ್ಮ ಪ್ರತಿಕ್ರಿಯೆ ಏನು ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ಸಂವಿಧಾನ ರಚನಾ ಸಭೆ ತನ್ನ ಕಾರ್ಯಾರಂಭ ಮಾಡುವ ಮೊದಲೇ ಬ್ರಿಟನ್ ನಿರ್ದೇಶಿಸುವ, ಬ್ರಿಟನ್ ಸೂಚಿಸುವ, ಬ್ರಿಟನ್ ಒಪ್ಪುವ ಎಲ್ಲ ನಿರ್ದೇಶನಗಳನ್ನು ತಿರಸ್ಕರಿಸಿಯಾಗಿದೆ. ಬ್ರಿಟನ್ ನಿರ್ದೇಶಿಸುವ ಯಾವುದೇ ವಿಷಯಗಳನ್ನ ಭಾವಿ ಸಂವಿಧಾನದ ಭಾಗವಾಗಲು ನನ್ನನ್ನು ಸೇರಿದಂತೆ ಯಾವ ಸದಸ್ಯನೂ ಬಿಡುವುದಿಲ್ಲ. ಈ ಎರಡು ಸ್ಟೇಟ್ಮೆಂಟು, ಒಂದು ರಾಷ್ಟ್ರೀಯ, ಒಂದು ಅರಾಷ್ಟ್ರೀಯ. ನಮ್ಗೆ ಗೊತ್ತಾಗುತ್ತೆ ಯಾರು ರಾಷ್ಟ್ರೀಯರು ಯಾರು ಅರಾಷ್ಟ್ರೀಯರು ಅಂತ. ಇಂಥ ಬಾಬಾ ಸಾಹೇಬರನ್ನ ರಾಷ್ಟ್ರೀಯತೆ ಜೊತೆ ಜೋಡಿಸಿ ಮಾತನಾಡಬೇಕಾದ ಅನಿವಾರ್ಯತೆ ಸೃಷ್ಟಿ ಆಯ್ತಲ್ಲ, ಇದು ನೋವಿನ ಸಂಗತಿ ಅಂತ. ಅವರು ಓದಿದ, ಉನ್ನತ ಶಿಕ್ಷಣ ಮಾಡಿದ ಕೊಲಂಬಿಯಾ ವಿಶ್ವವಿದ್ಯಾನಿಲಯ ಅಮೆರಿಕದಲ್ಲಿ, ನೀವು ಭಾರತಕ್ಕೋಸ್ಕರ ರಚಿಸಿಕೊಟ್ಟ ಶ್ರೇಷ್ಠ ಸಂವಿಧಾನ ಕಾರ್ಯಕ್ಕಾಗಿ ನಿಮಗೆ ಡಿಲೀಟ್ ಪದವಿಯನ್ನು ಕೊಡಲು ವಿಶ್ವವಿದ್ಯಾನಿಲಯ ನಿರ್ಧಾರ ಮಾಡಿದೆ. ಬಾಬಾ ಸಾಹೇಬರು ಹೇಳ್ತಾರೆ, ನನಗೆ ಸಂತೋಷ, ಪತ್ರ ಬರೀತಾರೆ. ಆದರೆ ನೀವು ಸೂಚಿಸಿರುವಂತೆ ಈಗ ನಾನು ಡಿಲೀಟ್ ಪದವಿಯನ್ನು ಅಮೆರಿಕಕ್ಕೆ ಬಂದು ಸ್ವೀಕರಿಸಲಾರೆ. ಕಾರಣ, ಈಗಷ್ಟೇ ಭಾರತದಲ್ಲಿ ದಾಸ್ಯ ಮುಕ್ತವಾದಂಥ ಸರ್ಕಾರ, ನಮ್ಮದೇ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ನಮ್ಮದೇ ಸ್ವಂತ ಸಂವಿಧಾನ ರಚನೆಯಾಗಿದೆ. ಸಾಂವಿಧಾನಿಕ ಅಂದರೆ ಕಾನ್ಸ್ಟಿಟ್ಯೂಷನ್ ಅಬ್ಲಿಗೇಷನ್ಸ್, ಕಾನ್ಸ್ಟಿಟ್ಯೂಷನ್ ಕಾಂಟ್ರವರ್ಸೀಸ್ ಅಥವಾ ಕ್ರೈಸಿಸ್ ಉದ್ಭವ ಆಗುವ ಸಾಧ್ಯತೆ ಇರುತ್ತೆ. ನನ್ನ ರಾಷ್ಟ್ರದಲ್ಲಿ ಉದ್ಭವವಾಗುವ ಈ ರೀತಿಯ ಸಾಂವಿಧಾನಿಕ ಸಮಸ್ಯೆಗಳಿಗೆ ನಾನು ಇಲ್ಲಿದ್ದೇ ಪರಿಹಾರ ಸೂಚಿಸಬೇಕು. ಹಾಗಾಗಿ ನೀವು ಕೊಡಮಾಡಲು ಬಯಸಿರುವಂತ ಡಿಲೀಟ್ ಪದವಿಯನ್ನು ಮುಂದಿನ ವರ್ಷಗಳಲ್ಲಿ ಬಂದು ಸ್ವೀಕಾರ ಮಾಡ್ತೇನೆ. ಒಬ್ಬ ಹೃದಯದ ಒಳಗೆ ಗಂಭೀರವಾಗಿ ಭಾರತವನ್ನ ಇಟ್ಟುಕೊಳ್ಳದ ವ್ಯಕ್ತಿ ಈ ಮಾತನ್ನ, ಈ ಪತ್ರವನ್ನ ಅಧಿಕೃತವಾಗಿ ಬರೀಲಿಕ್ಕೆ ಸಾಧ್ಯ ಇದೆಯಾ? ಅಂದ್ರೆ ಇಂಥ ಭಾರತೀಯನನ್ನ ನಾವು ಭಾರತಾಂಬೆಯ ಜೊತೆ ಹೋಲಿಕೆ ಮಾಡಿ ಚರ್ಚೆ ಮಾಡಬೇಕಾದಂಥ ದೌರ್ಭಾಗ್ಯ ನಮ್ಮೆಲ್ಲರಿಗೂ ಕರುಣಿಸಿದೆ. ಅದನ್ನ ಎಡಪಂಥೀಯರು ಖುದ್ದು ಕರುಣಿಸಿ ಕೊಟ್ಟದ್ದು. ನಿಮಗೆ ನೆನಪಿರಲಿ, ಜೀವನದ ಉದ್ದಕ್ಕೆ ಎಲ್ಲಿಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನ ಎಡಪಂಥೀಯರು ಸಹಿಸ್ಕೊಳ್ಳಿಲ್ಲ ಅಂತ. ಅವ್ರನ್ನ ಒಪ್ಕೊಳ್ಳೋದಿಲ್ಲ ಅಲ್ಲ, ಸಹಿಸ್ಕೊಂಡಿಲ್ಲ. ಉದಾಹರಣೆಗೆ 1975ರಲ್ಲಿ ಈ ದೇಶದ ಮೇಲೆ ಏರಲಾದಂಥ ಎಮರ್ಜೆನ್ಸಿಯನ್ನ ಜಗತ್ತಿನ ಎಲ್ಲ ಪ್ರಾಜ್ಞ ವ್ಯಕ್ತಿಗಳು, ಪ್ರಾಜ್ಞ ಸಂಸ್ಥೆಗಳು, ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯಗಳು ಅತಿ ಕ್ರೂರ ನಡವಳಿಕೆ ಅಂತ ಹೇಳಿ ಡಿಕ್ಲೇರ್ ಮಾಡಿವೆ. ಆದರೆ ನಿಮ್ಗೆ ನೆನಪಿರಲಿ, 1977ರಲ್ಲಿ ಅಧಿಕೃತವಾಗಿ ಇಲ್ಲಿ ನೋಡಿ, ದಿ ನ್ಯೂಯಾರ್ಕ್ ಟೈಮ್ಸ್ ವರದಿ 1977 2/10/1977 ಅಧಿಕೃತವಾಗಿ ಕಮ್ಯುನಿಸ್ಟರು ಎಮರ್ಜೆನ್ಸಿಯನ್ನು ಬೆಂಬಲಿಸಿ ಪತ್ರ ಬರೆದಿದ್ದಾರೆ. ಅಂದರೆ ಒಂದು ಸಂವಿಧಾನದ ಮೇಲೆ ಅತ್ಯಾಚಾರವಾದ, ಸಂವಿಧಾನದ ಆಶಯಗಳನ್ನು ನುಂಗಿ ಹಾಕಿದ, ಬಾಬಾ ಸಾಹೇಬರ ಚಿಂತನೆಗಳನ್ನು ಅತ್ಯಾಚರಿಸಿದ ಕ್ರಮದ ಸಪೋರ್ಟ್ ಮಾಡುವ ಕಮ್ಯುನಿಸ್ಟರಿಗೆ ಬಾಬಾ ಸಾಹೇಬರ ಕುರಿತು ಮಾತನಾಡುವ, ಅವರ ಫೋಟೋವನ್ನು, ಭಾವಚಿತ್ರವನ್ನು ಬಳಸುವ ನೈತಿಕ ಅವಕಾಶ ಇದೆಯಾ? ಇದು ಹೇಳ್ಬೇಕಲ್ಲ ಅವ್ರ ಮುಖಕ್ಕೆ ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ರು ಅದ್ಯಾವ ಮಟ್ಟದ, ನಿಮ್ಗೊಂದು ಸೋಜಿಗ ಅನ್ಸ್ಬೋದು ಕೆಲವೊಂದು ಸಂದರ್ಭದಲ್ಲಿ. ಇವರು ಅವರ ಪರವಾಗಿ ಕೆಲವ್ರದ್ದು ಒಂದು ಸ್ಟೇಟ್ಮೆಂಟ್ಗಳನ್ನ ನೋಡ್ತಾ ಇರ್ತೀವಿ. ಬಾಬಾ ಸಾಹೇಬರನ್ನ RSSನವರು ಈಗ ಆಕ್ರಮಿಸ್ಕೊಂಡು ಬಿಟ್ಟಿದ್ದಾರೆ, BJP ಅವರು ಯಾರು ಆಕ್ರಮಿಸ್ಕೊಳ್ಳಿ, RSS ಆಕ್ರಮಿಸ್ಲಿ, BJPನವರ ಆಕ್ರಮಿಸ್ಲಿ, JDS ದಾಖಲೆಗಳು ಏನು ಹೇಳ್ತವೆ ಅದು ಇಂಪಾರ್ಟೆಂಟ್ ಅಲ್ಲ. ದಾಖಲೆಗಳು ಏನು ಹೇಳ್ತವೆ ಅದನ್ನು ನೋಡ್ಬೇಕಲ್ಲ, ಅದರ ಮಂಥನ ಮಾಡ್ಬೇಕಲ್ಲ. ಯಾಕೆ ಈ ವಿಷಯ ನಿಮಗೆ ತಂದೆ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ರು ಈ ದೇಶದಲ್ಲಿ ಹಲವಾರು ಜನ ಅಖಂಡ ಭಾರತದ ಬಗ್ಗೆ ಮಾತಾಡಿದ್ದಾರೆ. ನೀವು ಕೇಳಿದಿರಿ, ಅಖಂಡ ಭಾರತ ಘೋಷಣೆಗಳನ್ನು ಮಾಡಿದ್ದಾರೆ. ಭಾರತ ತುಂಡಾಗಬಾರದು ಅಂತ ಕೂಡ ಹೋರಾಟ ಮಾಡಿದ್ದಾರೆ. ಒಬ್ಬನೇ ಒಬ್ಬ ವ್ಯಕ್ತಿ ಭಾರತ ಪ್ರಕೃತಿ ದತ್ತವಾಗಿಯೇ ಅಖಂಡವಾದದ್ದು, ಭಾರತವನ್ನ ಪ್ರತ್ಯೇಕಿಸುವುದು ಎಂದರೆ, ವಿಭಜಿಸುವುದು ಎಂದರೆ ಭಾರತಾಂಬೆಯ ಒಂದು ಭಾಗವನ್ನ ಕತ್ತರಿಸಿ ಕೊಡುವುದು. ಹಾಗಾಗಿ ಭಾರತ ತುಂಡಾಗಬಾರ್ದು. ಇದು ಒಬ್ಬನೇ ಒಬ್ಬ ವ್ಯಕ್ತಿ ಹೇಳಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇದು ಭಾರತದಲ್ಲಿ ಅಂಬೇಡ್ಕರ್ಗೆ ಇದ್ದಂಥ ರಾಷ್ಟ್ರೀಯತೆಯ ಒಂದು ಸಿಂಚನ.
ನಿಮಗೆ ಯಾಕೆ ಒಂದು ಸೋಜಿಗದ ಸಂಗತಿ ಹೇಳ್ತೀನಿ ಅಂತ ಹೇಳಿದೆ ಅಂದರೆ, ಇವತ್ತು ನೀವೆಲ್ಲ ಒಟ್ಟು ಭಾರತವನ್ನೇನಾದ್ರು ನೋಡ್ತಾ ಇದ್ರೆ, ಕರ್ನಾಟಕ ದೇಶ ಆಗದೆ ಭಾರತವೇ ದೇಶ ಆಗಿ ಕನ್ನಡಾಂಬೆಯ ಮೂಲಕ ಭಾರತೀಯ ಎತ್ತರಕ್ಕೆ ಏರ್ತಾ ಇದ್ರೆ ಅದಕ್ಕೆ ಕಾರಣ ಯಾರು ಕೇಳಿದ್ರೆ, ನೋ ಡೌಟ್ ಅಬೌಟ್, ನಿಸ್ಸಂಶಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದು ಅಭಿಮಾನಕ್ಕಾಗಿ ಹೇಳಿದ ಹೇಳಿಕೆಯಲ್ಲ. ಇತ್ತೀಚೆಗೆ ನೀವು ನೋಡಿದ್ರಿ, ಪಶ್ಚಿಮ ಬಂಗಾಳದಲ್ಲಿ ನ್ಯಾಯಾಧೀಶರನ್ನ ಕೂಡ ಹಾಕಿದ ಘಟನೆ ನಿಮ್ಗೆ ಗೊತ್ತಾಗಿದೆ. ಮಾನವ ಹಕ್ಕುಗಳ ಅಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ್ದನ್ನು ನೋಡಿದಿರಿ. ಹಲವಾರು ಪ್ರಜೆಗಳನ್ನು ದಾಂಧಲೆ ಮಾಡಿ ಕೊಂದದ್ದನ್ನು ನೋಡಿದಿರಿ. ಕೇರಳದಲ್ಲಿ ಇತ್ತೀಚೆಗೆ ವಿದೇಶಾಂಗ ಅಧಿಕಾರಿಯನ್ನ ನೇಮಕ ಮಾಡಿದ ಪ್ರಕರಣವನ್ನು ನೋಡಿದ್ದೀರಿ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದಿನ ಭಾರತ ಒಟ್ಟಾಗುವ ಸಂದರ್ಭಕ್ಕೆ ಮೊಹಮ್ಮದ್ ಅಲಿ ಜಿನ್ನನಿಗೆ ಒಂದು ತಿರುಗೇಟನ್ನು ಕೊಡ್ತಾರೆ. ಎಂಥ ತಿರುಗೇಟು ಕೇಳಿದ್ರೆ, ನೀವು ಭಾರತಕ್ಕಾಗಿ ಒಟ್ಟುಗೂಡದೆ ಪಾಕಿಸ್ತಾನಕ್ಕಾಗಿ ಬೇಡಿಕೆ ಇಟ್ಟು ಆ ದೇಶವನ್ನು ಪಡೆದುಕೊಂಡ ಮೇಲೆ ಭಾರತದ ನೆಲದ ಬಗ್ಗೆ ಮಾತನಾಡಲು ನಿಮಗೆ ಹಕ್ಕಿಲ್ಲ. ನೀವು ನಮಗೆ ಬ್ರಿಟಿಷರಂತ ವಿದೇಶಿಯರೇ, ನಿಮ್ಮ ಜ್ಞಾನವನ್ನ ಪಾಕಿಸ್ತಾನದ ವಿಧೇಯಕ ಮಂಡಳಿಯಲ್ಲಿ ಬಳಸಿಕೊಳ್ಳಿ. ಮುಂದುವರೆದು ಬಾಬಾ ಸಾಹೇಬ್ ಹೇಳ್ತಾರೆ, ಯಾವುದಾದರೂ ಒಂದು ರಾಜ್ಯ, ಒಂದು ಪ್ರಾಂತ ಭಾರತವಲ್ಲದೆ, ಏಕೀಕೃತ ಭಾರತವಲ್ಲದೆ ತಾನೇ ಸ್ವತಂತ್ರವಾಗಿ ಅಧಿಕಾರ ಪಡಿತೀನಿ ಅಂತ ನೀವು ಯೋಚನೆ ಮಾಡಿದ್ರೆ ನೀವು ಕನಸಿನಲ್ಲಿ ಇದ್ದೀರಿ, ಭ್ರಮೆಯಲ್ಲಿ ಇದ್ದೀರಿ. ನೀವು ಮೂರ್ಖರ ಪರ್ವತದಲ್ಲಿ ವಿಹಾರ ಮಾಡ್ತಾ ಇದ್ದೀರಿ. ಎಲ್ಲ ಪ್ರಾಂತಗಳು ಕೂಡ ಭಾರತಾಂಬೆ ಏಕೀಕೃತ ಭಾರತದ ಜೊತೆ ನಿಲ್ಲಬೇಕು. ಅರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾತ್ರ ಈ ರೀತಿ ಹೇಳಲಿಕ್ಕೆ ಸಾಧ್ಯ ಅಂತ. ಒಂದು ವೇಳೆ ಸಂವಿಧಾನ ರಚನೆ ಆಗುವ ಸಂದರ್ಭಕ್ಕೆ ಏನು 263 ದಿನಗಳ ಕಾಲ ನೀವು ಅವರನ್ನ ಅಸ್ಪೃಶ್ಯರಂತೆ ಇಟ್ಟರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ ಹೃದಯದ ಒಳಗೆ ಗಟ್ಟಿ ಹಿಂದುತ್ವ ಇಟ್ಕೊಂಡಿದ್ದ, ಗಟ್ಟಿ ಗುಣಧರ್ಮ, ನೆಲಧರ್ಮ, ಭಾರತೀಯ ತತ್ವವನ್ನು ಇಟ್ಕೊಂಡಿದ್ದ ಕಾರಣಕ್ಕೆ ನಾನು ಬಲಿಷ್ಠ ಕೇಂದ್ರ ಸರ್ಕಾರ ಪದ್ಧತಿಯನ್ನ ಬೆಂಬಲಿಸುತ್ತೇನೆ. ಅದು 1935ಕ್ಕಿಂತ 1935ರ ಕಾಯ್ದೆಗಿಂತ ಅತಿ ಬಲಿಷ್ಠವಾದ ಕೇಂದ್ರ ಸರ್ಕಾರವನ್ನು ನಾನು ಪ್ರತಿಪಾದನೆ ಮಾಡ್ತೀನಿ. ಕಾರಣ ಏನಕ್ಕೆ ಕೇಳಿದ್ರೆ, ಇನ್ನೆಂದೂ ಭಾರತ ಛಿದ್ರವಾಗಬಾರದು. ಒಂದು ವೇಳೆ ಏನಾದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ರೀತಿಯ ಸ್ಟೇಟ್ ಅಂಡ್ ಸೆಂಟ್ರಲ್ ರಿಲೇಷನ್ ಫಾರ್ಮ್ ಮಾಡದೇ ಇದ್ದಿದ್ರೆ, ಇಲ್ಲಿ ಮಾಜಿ ಸಚಿವರು ಇದ್ದಾರೆ, ಕರ್ನಾಟಕವೇ ನಾನು ಸ್ವತಂತ್ರ ದೇಶ ಮಾಡ್ಕೊಳ್ತೀನಿ ಅಂತ ಹೇಳುವ ಎಲ್ಲ ಅಪಾಯವೂ ಇತ್ತು. ಹಂಗಿದ್ರೆ ಯಡಪ್ಪ ನಾಳೆ ಪತ್ರಿಕೆಯಲ್ಲಿ ಈ ವಿಷಯ ಬಂದ್ರೆ, ಕರ್ನಾಟಕವನ್ನು ಟೀಕಿಸಿದ ಸುಧಾಕರ್ ಹೊಸಳ್ಳಿ ಅವರಿಗೆ ನಾಚಿಕೆ ಮಾನ ಮರ್ಯಾದೆನೇ ಇಲ್ಲ. ಯಾಕಂದ್ರೆ ಎಡಪಂಥೀಯರು ಏನು ಬೇಕಾದ್ರೆ ಹೇಳ್ತಾರೆ, ಕೊನೆಗೆ ಅವರು ಯಾರ ಬಗ್ಗೆ ಸುಳ್ಳು ಹೇಳಲಿಕ್ಕೂ ಯಾರೂ ಸಿಗದೆ ಇದ್ರೆ ಅವರ ಕುಟುಂಬದ ಮೇಲೆ ಹೇಳ್ಬಿಡ್ತಾರೆ. ಯಾಕಂದ್ರೆ ಭಾರತದ ಮೇಲೆ, ನೆಲದ ಮೇಲೆ, ದೇಶದ ಮೇಲೆ ಅಪವಾಕ್ಯನ ಮಾಡುವವರಿಗೆ ಇನ್ಯಾವುದ್ರ ಮೇಲೆ ಗೌರವ ಇರಕ್ಕೆ ಸಾಧ್ಯ? ಬಾಬಾ ಸಾಹೇಬ್ ಕನ್ನಡದ ಮೂಲಕ ಭಾರತವನ್ನು ಕಟ್ಕೊಳ್ಬೇಕು. ನಮ್ಗೆ ಗೊತ್ತಿರಲಿ, ಇತ್ತೀಚೆಗೆ ಅಮೆರಿಕ ಒಂದು ದೇಶದ ಅಧ್ಯಕ್ಷನನ್ನ ಎತ್ಕೊಂಡು ಹೋಗುವಾಗ ಅಲ್ಲಿ ರಾಜ್ಯ ಯಾವುದೂ ಉಳಿಲಿಲ್ಲ. ಹಾಗಾಗಿ ಕನ್ನಡ ಭಾರತವನ್ನು ಕಟ್ಟಲಿಕ್ಕೆ ಅನೇಕ ಶ್ರಮವನ್ನ, ಕಾಣಿಕೆಯನ್ನ, ಕೊಡುಗೆಯನ್ನ ಕೊಟ್ಟಿದೆ. ಅದನ್ನು ನಾವು ಗಮನಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೂರದೃಷ್ಟಿ ಇತ್ತು ಅಂತ ನಿಮ್ಗೆ ಗೊತ್ತಿರಲಿ. ಆರ್ಟಿಕಲ್ 370 70 ವರ್ಷಗಳ ಕಾಲ ಭಾರತವನ್ನ ಉರಿದು ಮುಕ್ಕಿದ ಆ ದುರ್ಗತಿ ತಂದಂತ 370ನೇ ವಿಧಿಯನ್ನ ಸಂವಿಧಾನದ ಭಾಗ ಮಾಡಬೇಕು ಅಂತ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇಡೀ ದೇಶದ ಸಮಾನತೆಯನ್ನು ಒಡೆದು ಹಾಕುವ, ಸಂವಿಧಾನದ ಸಮಾನ ಆಶಯಗಳನ್ನೇ ಚೂರು ಮಾಡುವ ಆ ವಿಧಿಯನ್ನ ನಾನು ಸಂವಿಧಾನದ ಭಾಗ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಘೋಷಣೆ ಮಾಡಿಬಿಡ್ತಾರೆ. ಆದರೆ ಯಾರಿಗೆ ಬಹುಮತ ಇರ್ತದೋ ಅವರು ಅದನ್ನ ಗೋಪಾಲ ಸ್ವಾಮಿ ಅಯ್ಯಂಗರ್ ಕೈಲಿ ಸಂವಿಧಾನದ ಭಾಗ ಮಾಡ್ತಾರೆ. 70 ವರ್ಷಗಳ ಕಾಲ ಇಡೀ ಒಟ್ಟು ಭಾರತವನ್ನು ಬಾಧಿಸಿದ್ದು ನಾವೆಲ್ಲರೂ ಕೂಡ ಅದರ ನೋವನ್ನು ಉಂಡಂತ ವಾರಸ್ದಾರರು ಇಲ್ಲಿ ನಿಂತಿದ್ದೀವಿ. ನಿಮ್ಗೆ ಗೊತ್ತಿರಲಿ, ಒಂದು ಲೇಖನ ಬರೆದೆ ನಾನು. 370ನೇ ವಿಧಿಯನ್ನು ತೆಗೆದ ಶ್ರೇಯವನ್ನ ಮೋದಿಯವರು, ಅಮಿತ್ ಶಾ ಅವರು ತೆಗೆದುಕೊಳ್ಬಾರದು. 370ನೇ ವಿಧಿಯನ್ನ ರದ್ದು ಮಾಡಿದ್ದು ಅಂಬೇಡ್ಕರ್ ಅಂತ. ಏನ್ ಆ ಕಡೆಯಿಂದ ಟೀಕೆ ಶುರು ಮಾಡಿದ್ರು, 370 ರದ್ದು ಮಾಡಿದ ಅಂಬೇಡ್ಕರ್ ಎಲ್ಲಿದ್ರು, ಈ ಮೂರ್ಖನಿಗೆ ಏನು ತಲೆ ಇಲ್ಲ ಅಂತ. ನಿಮ್ಗೆ ಗೊತ್ತಿರಲಿ, ಇಲ್ಲಿ ಭಾಜಪ ಕಾರ್ಯಕರ್ತರು ಇರ್ಬೋದೇನೋ, ಯಾಕಂದ್ರೆ ನಾನು ರಾಜಕೀಯ ಹೊರತುಪಡಿಸಿ ಮಾತನಾಡುವವ. ನೀವು ಏನು ಶ್ರೇಯ ತಗೊಂಡಿದ್ದೀರಿ, 370 ತೆಗೆದಿವಿ ಅಂತ ತೆಗೆದಿದ್ದೀಜ,
ಆದರೆ ಆ ಶ್ರೇಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡಬೇಕು. ಯಾಕೆ ಕೇಳಿದರೆ 370ನೇ ವಿಧಿಯನ್ನು ಸಂವಿಧಾನದ ಭಾಗ ಮಾಡೋದಿಲ್ಲ ಅಂತ ನಿರ್ಧಾರ ಮಾಡಿದ ಮೇಲೂ ಬಹುಮತ ಇದ್ದವರು ಅದನ್ನು ಸಂವಿಧಾನದ ಭಾಗ ಮಾಡಿ ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಟೇಟಸ್ ಕೊಟ್ಟ ಮೇಲೆ ಆರ್ಟಿಕಲ್ 370ಗೆ ಸಬ್ ಕ್ಲಾಸ್ 3 ಅನ್ನುವ ಒಂದು ಅಧ್ಯಕ್ಷರೇ ಒಂದು ಉಪವಿಧಿಯನ್ನು ಜೋಡಿಸಿದ್ದು ಬಾಬಾ ಸಾಹೇಬ್, ಈ ಭಾರತೀ ಸುತ ಜೋಡಿಸಿದ್ದು. ಆ 3ನೇ ಉಪವಿಧಿಯಲ್ಲಿ ಏನಿತ್ತು ಅಂದರೆ ಸಂವಿಧಾನದಲ್ಲಿ ಏನೆಲ್ಲ ಇದ್ದಾಗಿಯೂ ರಾಷ್ಟ್ರಾಧ್ಯಕ್ಷರ ಅನುಮತಿಯಂತೆ ಅದನ್ನು ಹಿಂದಕ್ಕೆ ಪಡೆದುಕೊಳ್ಳಬಹುದು. ಅದಕ್ಕೆ ನೀವು 3 ನಿಮಿಷದಲ್ಲಿ ವಾಪಸ್ ತಗೊಳ್ಳಕ್ಕೆ ಸಾಧ್ಯ ಆಗಿದ್ದು ನಿಮ್ಗೆ ನೆನಪಿರಲಿ. 70 ವರ್ಷದ ಅದು ಕಾರ್ಕೋಟಕ ವಿಷಯವನ್ನು 3 ನಿಮಿಷದಲ್ಲಿ ಹೊರ ಹಾಕ್ಲಿಕ್ಕೆ ಸಾಧ್ಯ ಆದಿದ್ದು ಇದೇ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣಕ್ಕೆ. ಅದಕ್ಕೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೃದಯದಲ್ಲಿ ಇಟ್ಕೊಳ್ಬೇಕು ಅಂತ. ನಿಮಗೆ ಗೊತ್ತಿರಲಿ, ಮಾತೆತ್ತಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿದ್ರೆ ಈ ದೇಶ ಸೆಕ್ಯುಲರ್ ರಾಷ್ಟ್ರ, ಅಂಬೇಡ್ಕರ್ ಸೆಕ್ಯುಲರ್ ರಾಷ್ಟ್ರವನ್ನ ಇಲ್ಲಿ ವಂಚನೆಗೆ ಒಳಪಡಿಸಲಾಗ್ತಾ ಇದೆ. ನಾನು ಕೇಳೋದು ಕನಿಷ್ಠ ನಮಗೆ ಬೇಡ, ಸಮಾಜಕ್ಕೆ ಬೇಡ, ಅವರ ಮಕ್ಕಳಿಗಾದರೂ ಇಷ್ಟೊಂದು ಸುಳ್ಳು ಹೇಳಿದ್ರೆ, ಹೆಂಡತಿ ಮಕ್ಕಳಿಗೂ ಇಷ್ಟೊಂದು ಸುಳ್ಳು ಹೇಳಿದ್ರೆ ಹೇಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿರುವ ಎಲ್ಲ ಪ್ರಾಜ್ಞರಿಗೂ ಗೊತ್ತು, ಸಂವಿಧಾನ ರಚನಾ ಸಭೆಯಲ್ಲಿ ಬಹುಮತ ಇದ್ದವರು 2 ಸಾರಿ ಸೆಕ್ಯುಲರಿಸಂ ಅನ್ನುವ ಪದವನ್ನು ಸಂವಿಧಾನದ ಭಾಗ ಮಾಡಬೇಕು ಅಂತ ಒತ್ತಾಯ ಮಾಡಿ ತಿದ್ದುಪಡಿ ಮಂಡಿಸಿದಾಗಲೂ ನಾನು ಈ ತಿದ್ದುಪಡಿಯನ್ನು ಒಪ್ಪಲಾರೆ, ಸೆಕ್ಯುಲರಿಸಂ ಎನ್ನುವ ಪಶ್ಚಿಮದ ಚಿಂತನೆಯನ್ನು ಈಗಾಗಲೇ ಸಂವಿಧಾನದ ಭಾಗ ಮಾಡಲು ನಾನು ನಿರಾಕರಿಸಿ ಆಗಿದೆ. ವಿಪರೀತ ಸಮಾಜವಾದವನ್ನು ಕೂಡ ನಾನು ಒಪ್ಪೋದಿಲ್ಲ. ನೀವೇನು ಹೇಳಿದ್ರಿ, ಕಮ್ಯುನಿಸ್ಟರು ಸೋಷಿಯಲಿಸ್ಟು, ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮ ಯಾವ ಚಿಂತನೆಯನ್ನು ಒಪ್ಪಲಿಲ್ಲ. ನಾನು ಇನ್ನೊಂದು 4-5 ನಿಮಿಷ ಇದೆಯಾ ಸಮಯ? ಇನ್ನೊಂದು 5-6 ನಿಮಿಷ. ಐಕ್ಯ ಭಾರತ ಸಿಗ್ತದೆ, ಜಗತ್ತಿನ ವಿಶ್ವಗುರು ಭಾರತ ಸಿಗ್ತದೆ. ನಿಮ್ಗೆ ಗೊತ್ತಿರಲಿ, ಬಾಬಾ ಸಾಹೇಬ್ರನ್ನ ಸರಿಯಾಗಿ ಅರ್ಥೈಸಿದ, ಓದಿದ, ಅವರ ವಿಶ್ವ ದೃಷ್ಟಿಕೋನವನ್ನ ಸುಮ್ಮನೆ ನಿಮಗೆ ಅಂದರೆ ಇಲ್ಲಿ ಕೆಲವರು ತೀರಾ ಅಧ್ಯಯನ ಮಾಡದೇ ಇರೋರು ಇರ್ಬೋದು, ಅಂದರೆ ಸಾರ್ವಜನಿಕರು ಇರಬೇಕು ಅಂತಲೇ ಇದು ಇಂಪಾರ್ಟೆಂಟ್. ಆದರೆ ಯಾಕೆ ಈ ಥರ ದಾಖಲೆಗಳನ್ನ ಹೇಳಬೇಕು ಅಂದರೆ, ಎಡಪಂಥೀಯರ ಮಾನಸಿಕ ಕಾಯಿಲೆಗೆ ಮದ್ದು ನೀಡಲಿಕ್ಕೆ ದಾಖಲೆಗಳೇ ಬೇಕು ಅಂತ ಅವ್ರಿಗೆ ಮಾತ್ರ ಇಲ್ಲ ಬೇರೆದು. ಇಲ್ಲಿ ನೋಡಿ, ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದಾದ್ರು ಒಂದು ವಿಷಯವನ್ನ ಸಮಾಜದ ಮುಂದೆ ಇಡಬೇಕಾದ್ರೆ ಅದು ಸುತ್ತ ಜಾಗತಿಕವಾಗಿ ಶೋಧಿಸಿ ಮತ್ತೆ ಮರುಶೋಧಿಸಿ ಸಿಕ್ಕಂತ ಹಿಂಡಿದ ಅದೇನೋ ಅದಕ್ಕೆ ನಾವು ಹೇಳ್ತೀವಲ್ಲ, ಎಲ್ಲ ರದ್ದಿಯನ್ನು ತೆಗೆದು ಸಿಗುವ ಫಲಿತಾಂಶವನ್ನು ಮಾತ್ರ ಸಮಾಜಕ್ಕೆ ಕೊಟ್ಟದ್ದು. ಅವರು ದಿ ಎಕ್ಸ್ಚೇಂಜ್ ಆಫ್ ಮೈನಾರಿಟೀಸ್, ಬಲ್ಗೇರಿಯಾ, ಗ್ರೀಸ್ ಮತ್ತು ಟರ್ಕಿ ಅವಲೋಕನವನ್ನು ಸ್ಟಿಫನ್ ಪಿ ಲಡಾಸ್ ಅನ್ನುವ ಲೇಖಕನ ಅಧ್ಯಯನವನ್ನು, ಹಿಸ್ಟ್ರಿ ಆಫ್ ಐರ್ಲೆಂಡ್ ಡಾಕ್ಟರ್ ಟೈಟಸ್ ಅವರ ಇಂಡಿಯನ್ ಇಸ್ಲಾಂ ಇನ್ಸೈಡ್ ಇಂಡಿಯಾ, ಅಲಿದೆ ಎಡಿಬ್ ಲೇನ್ಪುಲ್ ಅವರ ಮಿಡಿಲ್. ಯಾಕೆ ಈ ವಿಷಯ ಹೇಳಿದೆ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನನ್ನು ಹೇಳೋರು, ಜಗತ್ತಿನ ಬಹುತೇಕ ಅವತ್ತಿನ ಕಾಲದ ಚಿಂತಕರೆಲ್ಲರೂ ಕೂಡ ಬಾಬಾ ಸಾಹೇಬ್ರ ಮಾತನ್ನು ಎಂಡಾರ್ಸ್ ಮಾಡವ್ರೆ ಅಂತ. ಸುಮ್ಮನೆ ಇಲ್ಲಿ ನಮಗೆಲ್ಲ ಡಿ ವಿ ಜಿ ಅಂದರೆ ಏನು ಗೊತ್ತು ನಮಗೆ? ಇಲ್ಲಿರೋ ತುಂಬ ಜನಕ್ಕೆ ಡಿ ವಿ ಜಿ ಅಂದರೆ ಒಬ್ಬ ಕನ್ನಡದ ಶ್ರೇಷ್ಠ ಸಾಹಿತಿ ಅಲ್ವಾ, ಕಗ್ಗಗಳನ್ನು ಬರೆದಿದ್ದಾರೆ, ಅವರು ಕವಿತೆಗಳನ್ನು ಬರೆದಿದ್ದಾರೆ, ಈ ರೀತಿ ಇದೆ. ಆದರೆ ಡಿ ವಿ ಜಿ ಅಂತ ಒಬ್ಬ ಶ್ರೇಷ್ಠ ಬರಹಗಾರ ಸಂವಿಧಾನ ರಚನೆ ಆದ ಸಂದರ್ಭಕ್ಕೆ ಬಾಬಾ ಸಾಹೇಬರು ಅಂಬೇಡ್ಕರ್ ಮಾತನ್ನ ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಯನ್ನ ಎಂಡಾರ್ಸ್ ಮಾಡಿದ್ರು ಅಂತ ಕೇಳಿದ್ರೆ, ಡಿ ವಿ ಜಿ ಒಂದು ಪತ್ರ ಬರೀತಾರೆ ಅವರ ರಾಜ್ಯಾಂಗದ ವಿಚಾರ ತತ್ವಗಳಲ್ಲಿ. ನೋಡಿ, ಭಾರತ ಸಂವಿಧಾನ 48ನೇ ವಿಧಿಯನ್ನು ಮಾಡಿಕೊಂಡಿದೆ. 48ನೇ ವಿಧಿಯಲ್ಲಿ ದನಕರುಗಳ ವಧೆಯನ್ನು ಅಂದರೆ ಗೋವಧೆಯನ್ನು ತಪ್ಪಿಸ್ಬೇಕು ಅಂತೇಳಿ ಸಂವಿಧಾನ ರಚನಾಕಾರರು ಅಂಬೇಡ್ಕರ್ನ ಸೇರಿ ಮಾನ್ಯ ಮಾಡಿದ್ದಾರೆ. ಆದರೆ 2 ತಿಂಗಳ ಹಿಂದೆ ಅಂದರೆ ನವೆಂಬರ್ 29, 1952ರಲ್ಲಿ ಅಂದಿನ ಪ್ರಧಾನಮಂತ್ರಿಗಳು ಇದಕ್ಕೆ ಹೋರಾಟ ನಡೆದಾಗ ತಂಟೆಕೋರರ ಪ್ರಚಾರ ಅಂದರೆ ಗೋವಧೆ ನಿಷೇಧ ಮಾಡಿ ಅಂತ ಯಾವುದೊಂದು ಹೋರಾಟ ಮಾಡ್ತಿದ್ದೀರಲ್ಲ, ಅದು ತಂಟೆಕೋರರ ವಿಚಾರ ಅಂತ ಹೇಳಿ ತಿರಸ್ಕಾರ ಮಾಡ್ತಾರೆ. ಅಂದರೆ ಸಂವಿಧಾನದ ಆಶಯಗಳನ್ನು ಅಂದಿನ ಆಡಳಿತ ಭಾಗ, ಅಧಿಕಾರ ಭಾಗ ಹೇಗೆ
ತನ್ನ ಕಪಿಮುಷ್ಟಿಯಲ್ಲಿ ಸಿಕ್ಕಿಸ್ಕೊಂಡಿತ್ತು. ನಾವೆಷ್ಟು ಯಾವ ಎಡಪಂಥೀಯರು ಸರ್ಟಿಫೈ ಮಾಡುವ, ಒಗ್ಗಿಸುವ, ಒಪ್ಪಿಸುವ ಎಡಪಂಥೀಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟು ತೌಲನಿಕ ಅಧ್ಯಯನ, ಅವಲೋಕನ, ಸಂಶೋಧನೆ ಮಾಡಿ ಕೊಟ್ಟಂತ 395 ವಿಧಿಗಳಲ್ಲಿ ಅವರು ಪ್ರಾಣಾರ್ಪಣೆ ಮಾಡಿದ ಕೇವಲ 20 ವರ್ಷಗಳಲ್ಲಿ, ಅಂದರೆ 1975ರಲ್ಲಿ 76ಕ್ಕೆ, ಅಂದರೆ ಕೇವಲ 20 ವರ್ಷ ಅವ್ರು ತಿರೋದ್ಮೇಲೆ ಒಂದೇ ಒಂದು ತಿದ್ದುಪಡಿಗೆ 56 ಬಾಬಾ ಸಾಹೇಬರ ವಿಧಿಗಳನ್ನು ಅತ್ಯಾಚಾರ ಮಾಡಿದ್ರಲ್ಲ. ಈ ಕ್ರಮವನ್ನ ಬೆಂಬಲಿಸಿದ ಕಮ್ಯುನಿಸ್ಟರನ್ನ ನಾವು ಪೂಜೆ ಮಾಡಬೇಕಾ? ಒಂದೇ ತಿದ್ದುಪಡಿಯಲ್ಲಿ 56 ಅಂಬೇಡ್ಕರ್ರ ಸದಾಶಯಗಳನ್ನ ನಿರ್ನಾಮ ಮಾಡಿದ್ರಲ್ಲ. ಇಂಥ ಚಿಂತನೆಯನ್ನ, ಕ್ರಮವನ್ನ ಸಮರ್ಥನೆ ಮಾಡಿದ ಎಡಪಂಥೀಯರನ್ನು ನಾವು ಒಪ್ಕೊಳ್ಬೇಕಾ? ಯಾಕೆ ನಾನು ಅವರಿಗೆ ನಾಚಿಕೆ ಇಲ್ಲ ಅಂತ ನಾನು ಸಾರ್ವಜನಿಕ ಭಾಷಣದಲ್ಲಿ ಹೇಳ್ತೀನಿ ಅಂತ ಕೇಳಿದ್ರೆ, ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳನ್ನು ಮುರಿದು ಹಾಕಿದ್ಯಾರೋ, ಉರಿದು ಮುಕ್ಕಿದ್ಯಾರೋ, ಅಪಚರಿಸಿದ್ಯಾರೋ, ಅತ್ಯಾಚಾರ ಮಾಡಿದ್ಯಾರೋ ಅನ್ನೋದನ್ನು ಹೇಳ್ಬೇಕಲ್ಲ ನೀವು ಅಂತ ಸಮಾಜಕ್ಕೆ ತಿಳಿಸ್ಬೇಕಾಗಿತ್ತಲ್ಲ ಅಂತ. ಸಮಾಜದ ಒಳಗೆ ಬಾಬಾ ಸಾಹೇಬರನ್ನ, ರಾಷ್ಟ್ರೀಯ ಬಾಬಾ ಸಾಹೇಬರನ್ನ, ದೇಶದ ಬಗ್ಗೆ ತೀವ್ರತರವಾದಂಥ ಅಭಿಮಾನವನ್ನು ಇಟ್ಕೊಂಡಿದ್ದಂಥ ಬಾಬಾ ಸಾಹೇಬರನ್ನ ನೀವು ಮುಚ್ಚಿ ಮುಚ್ಚಿ ಕದ್ದು ಮುಚ್ಚಿ ತೋರಿಸುವಂತ ನಿಮ್ಮ ತಂತ್ರ ಇನ್ ಮುಂದೆ ನಡೆಯೋದಿಲ್ಲ ಅಂತ. ಸಂವಿಧಾನ ರಚನೆ ಮಾಡೋ ಸಂದರ್ಭಕ್ಕೆ ಇಮಾಮ್ ಹುಸೇನ್ ಮತ್ತು ನಜೀರುದ್ದೀನ್ ಅಹಮದ್ ಈ ರೀತಿಯ ಒಂದಷ್ಟು ಜನ ಇಸ್ಲಾಂನ ಒಪ್ಪುವಂತ ಸದಸ್ಯರು ನೀವು ಏಕರೂಪ ನಾಗರಿಕ ಸಂಹಿತೆ ಅನ್ನೋದನ್ನು ತರಲಿಕೊಟ್ಟಿದ್ದೀರಿ. ಆರ್ಟಿಕಲ್ 35 ಅಂತಿತ್ತವಾಗ, ಈಗ ಅದು 44 ಅಲ್ಲಿ ಇದೆ. ನೀವು ಏಕರೂಪ ನಾಗರಿಕ ಸಂಹಿತೆಯನ್ನು ತರಲಿಕ್ಕೆ ಹೊರಟಿದ್ದೀರಿ, ಅದು ಮುಸ್ಲಿಮರ ಎಲ್ಲ ಹಕ್ಕುಗಳನ್ನು ದಮನ ಮಾಡ್ತದೆ, ಹಾಗಾಗಿ ವಾಪಸ್ ತಗೊಳ್ಬೇಕು ಅಂತೇಳಿ ತಿದ್ದುಪಡಿ ಮಂಡಿಸ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅದು ಎಷ್ಟರ ಮಟ್ಟಗಿನ ದೂರದೃಷ್ಟಿ ಅಂತ ಕೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನೀವೀಗ ಮಂಡಿಸಿರುವ ಏಕರೂಪ ನಾಗರಿಕ ಸಂಹಿತೆಯನ್ನು ತಿರಸ್ಕರಿಸುವ ಹಂತದಲ್ಲಿ ನಾವಿಲ್ಲ. ಏಕರೂಪ ನಾಗರಿಕ ಸಂಹಿತೆ ಎನ್ನುವುದು ಈ ಸಂವಿಧಾನದ ಆದ್ಯ ಭಾಗ. ಮುಂಬರುವ ಎಲ್ಲ ಸರ್ಕಾರಗಳು ಕಡ್ಡಾಯವಾಗಿ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರಲೇಬೇಕು. ಇಂಥ ಉದ್ಘೋಷಣೆ ಮಾಡ್ತಾ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಕೇಳಿದ್ರೆ, ಏಕರೂಪ ನಾಗರಿಕ ಸಂಹಿತೆಯ ಕೆಲವು ಕಾನೂನುಗಳಲ್ಲಿ ಕೆಲವು ಹಿಂದೂ ಕಾನೂನುಗಳನ್ನು ಜೋಡಿಸಿದ್ದೇನೆ. ಅವು ಹಿಂದೂ ಕಾನೂನುಗಳು ಅನ್ನುವುದಕ್ಕಿಂತ ಅವು ಶ್ರೇಷ್ಠವಾದವು ಅನ್ನುವುದಕ್ಕಾಗಿ ಯಾವುದೇ ಧರ್ಮದ ಹಂಗಿಲ್ಲದೆ ಜೋಡಿಸಿದ್ದೇನೆ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅದೆಂಥ ದೂರದೃಷ್ಟಿ, ಮೌಲ್ಯಮಾಪನ, ಅವಲೋಕನ ಮಾಡುವ ತಾಕತ್ತಿತ್ತು ಕೇಳಿದ್ರೆ. ಇಡೀ ಸಂವಿಧಾನದ ಒಳಗೆ ಅನೇಕ ಹಿಂದೂ ತತ್ವಗಳನ್ನು ಜೋಡಿಸಿದ್ರೆ. ನಿಮ್ಗೆ ಗೊತ್ತಿರಲಿ, ಎಡಪಂಥೀಯರು ಆಗಾಗ ಕೇಳ್ತಾ ಇರ್ತಾರೆ, ಇದು ಸೆಕ್ಯುಲರ್ ಅನ್ನೋ ಪದವನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಪಿಲ್ಲ. ನೀವು ತಿರುಗಿಸಿ ಅವರ ಮುಖಕ್ಕೆ ಹೇಳಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಮ್ಯುನಿಸ್ಟರು ಹೇಳ್ತಾ ಇದ್ದಾರೆ, ಸಂವಿಧಾನ ಅಂದ್ರೆ ಕೆಲವರು ಮಾತಾಡಬೇಕು, ಮೆಲ್ಲಗೆ ಮಾತಾಡ್ಬೇಕಂತ. ಬಾಬಾ ಸಾಹೇಬರು ಹೇಳ್ತಾರೆ, ಸಂವಿಧಾನ ಅನ್ನುವುದು ಜನರ ಎಲ್ಲ ವೈಯಕ್ತಿಕ ಹಕ್ಕುಗಳನ್ನು ನಿರ್ಧಾರ ಮಾಡಬಾರ್ದು. ಒಂದು ವೇಳೆ ಜನರ ಬದುಕುವ ಹಕ್ಕುಗಳ ನಿರ್ಣಯವನ್ನ ಸಂವಿಧಾನವೇ ಮಾಡಿಬಿಟ್ರೆ ಅದು ತನ್ನ ಜೊತೆಗೆ ಪ್ರಜಾಪ್ರಭುತ್ವವನ್ನು ವಿನಾಶಕ್ಕೆ ದೂಡ್ಬಿಡುತ್ತೆ ಅಂತಾರೆ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲಕ್ಕೆ ಸಂವಿಧಾನ ಮಾರ್ಪಾಟಾಗಬೇಕು, ತಿದ್ದುಪಡಿ ಆಗಬೇಕು. ಅಂದ್ರೆ ಎಡಪಂಥೀಯರ ಅತಿ ವಿಚಿತ್ರವಾದ ಕಾಯಿಲೆ ಅಂದ್ರೆ ತಿದ್ದುಪಡಿ, ಬದಲಾವಣೆ ಎರಡೂ ಕೂಡ ಎದುರು ಬದುಕಿನ ಅಥವಾ ವಿರುದ್ಧ ದಿಕ್ಕಿನ ಒಂದು ಪದಗಳು. ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಯಾರು ಯೋಚನೆ ಮಾಡಿದ್ರೆ, ಈ ದೇಶದ ಆಧ್ಯಾತ್ಮದ ಪ್ರತೀಕವಾದಂಥ ಶ್ರೀರಾಮಚಂದ್ರ ವಾಪಸ್ ಬಂದರೂ ಕೂಡ ಈ ದೇಶದ ಸಂವಿಧಾನ ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ. ಆದರೆ ಸಂವಿಧಾನದಲ್ಲಿರುವ ಕಾಲದ ಗುಣಧರ್ಮಗಳಿಗೆ, ನಿರೀಕ್ಷೆಗಳಿಗೆ, ಪ್ರಜಾ ನಿರೀಕ್ಷೆಗಳಿಗೆ ತಕ್ಕಂತೆ ಸಂವಿಧಾನವನ್ನ ಮಾರ್ಪಾಟು ಮಾಡದೇ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡೋ ಅವಮಾನ ಸರಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶ ಕೊಟ್ಟಿರೋದು ಆರ್ಟಿಕಲ್ 368 ಮಾಡಿಫೈ ಮಾಡಿ ಅಂತ. ಆದರೆ 1976ರಲ್ಲಿ ಒಂದು ಅಧಿಕಾರದ ಉಳಿವಿನ ಭಾಗವಾಗಿ ಒಂದು ತಿದ್ದುಪಡಿ ಮಾಡ್ತಾರೆ. ನೀವು ನೋಡಬೇಕು, 7ನೇ ತಾರೀಕು ಲೋಕಸಭಾ, 8ನೇ ತಾರೀಕು ರಾಜ್ಯಸಭಾ, 9ನೇ ತಾರೀಕು 10ನೇ ತಾರೀಕು 8, 9, 10
10ನೇ ತಾರೀಕು ಪ್ರೆಸಿಡೆಂಟ್ ಸೈನ್, ಅದೊಂದು ಫೋಟೋ ಬಹಳ ದೊಡ್ಡ ವೈರಲ್. ಅಧ್ಯಕ್ಷರು ಬಾತ್ರೂಮಿಂದ ಸೈನ್ ಮಾಡ್ತಾ ಇರೋ ಫೋಟೋ ನೀವೆಲ್ಲ ನೋಡಿದ್ದೀರಿ. ಅಂದರೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ 2 ವರ್ಷ 11 ತಿಂಗಳು 18 ದಿವಸ ತನ್ನ ಎಲ್ಲ ವೈಯಕ್ತಿಕ ಹಿತಾಸಕ್ತಿಗಳನ್ನು ಬಲಿ ಕೊಟ್ಟು ತ್ಯಾಗ ಮಾಡಿ ಈ ದೇಶಕ್ಕೆ ರಚನೆ ಮಾಡಿಕೊಟ್ಟಂತ ಸಂವಿಧಾನವನ್ನ ನೀವು ಬಾತ್ರೂಮಿಂದ ಸೈನ್ ಮಾಡುವಂತ ಪರಿಸ್ಥಿತಿಗೆ ತಂದ್ಬಿಟ್ರಲ್ಲ, ಇಂಥವ್ರನ್ನ ಸಮರ್ಥನೆ ಮಾಡುವವರನ್ನು ನಾವೇನಂತ ಕರಿಬೇಕು ಅಂತ. ಹಾಗಾಗಿ ಆತ್ಮೀಯರ, ಇನ್ನಷ್ಟು ವಿಷಯಗಳು ನಾನು ನಿಮ್ಮ ಜೊತೆ ಪಟ್ಟಿ ಮಾಡಿಕೊಂಡು ತಿಳಿಸ್ಬೇಕು. ಅನೇಕ ಅಂಶಗಳನ್ನು ಜೈಪುರದ ಭಾರತೀಯ ಬಂಧುಗಳ ಜೊತೆ ಹಂಚಿಕೊಳ್ಬೇಕು. ಕನ್ನಡದ ಮೂಲಕ ಭಾರತವನ್ನು ಗಟ್ಟಿ ಮಾಡುವ ಮನಸ್ಸುಗಳ ಮುಂದೆ ಈ ರೀತಿಯ ಸಂಶೋಧನಾತ್ಮಕ ವಿಷಯಗಳು ಹಂಚ್ಕೊಳ್ಬೇಕು ಅಂತ ಅನಿಸಿದ್ರು. ಒಂದೇ ವೇದಿಕೆಯಲ್ಲಿ ಎಲ್ಲವನ್ನು ಹೇಳ್ಬಿಡುವ ಮೂಲಕ ಪರಿವರ್ತನೆ ಆಗ್ಬಿಡ್ತದೆ ಅಂತ ಯೋಚನೆ ಮಾಡೋದು ತಪ್ಪು ಅಂತ. ಹಾಗಾಗಿ ಇನ್ನಷ್ಟು ವಿಷಯಗಳನ್ನು ನಿಮಗೆ ನಾನು ಹೇಳಬೇಕು ಅಂತ ಅನಿಸಿದ್ರು. ಔಪಚಾರಿಕವಾಗಿ ಈ ಕೆಲವು ಸಂಗತಿಗಳನ್ನು ನಿಮಗೆ ಹೇಳ್ತಾ ಇನ್ನೆರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತಂದು ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೇನೆ. ಯಾಕಂದರೆ ಅದು ಪ್ರಜ್ಞೆ. ಇಲ್ಲಿರುವ ಭಾರತೀಯ ಬಂಧುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ನ ತನ್ನೊಳಗೆ ಪ್ರತಿಷ್ಠಾಪನೆ ಮಾಡ್ಕೊಂಡಿರೋ ಕಾರಣಕ್ಕಾಗಿ ಚೇರ್ ಇಲ್ಲದೆ ಇದ್ರೂ ಕೂಡ ಹಿಂದೆ ನಿಂತಿದ್ದಾರೆ. ಆದರೆ ಆ ಒಂದು ಪ್ರಜ್ಞೆಯನ್ನು ಇಟ್ಕೊಂಡು ನಾನು ಇನ್ನೊಂದು 2 ವಿಷಯಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹಿಂದುತ್ವದಿಂದ ಬೇರ್ಪಡಿಸ್ಲಿಕ್ಕೆ, ಹಿಂದೂ ಧರ್ಮದಿಂದ ಆಚೆ ಹಾಕ್ಲಿಕ್ಕೆ ಬಹಳ ದೊಡ್ಡ ಸಂಚನ್ನು ಮಾಡಲಿಕ್ಕೆ ಎಡಪಂಥೀಯರು ಬಳಸೋದು ಅಸ್ಪೃಶ್ಯತೆ. ಹೌದು, ಮನುಷ್ಯನನ್ನ ಮುಟ್ಟಿಸಿಕೊಳ್ಳದ, ತನ್ನ ಎದುರಿಗಿದ್ದವರನ್ನ ಮುಟ್ಟಿದ ಕಾರಣಕ್ಕೆ ಪಾಪ ಎಂದು ಭಾವಿಸುವಂತ ಒಂದು ವಿಷಕಾರಿ ಚಿಂತನೆ, ಅದು ಅಸ್ಪೃಶ್ಯತೆ. ಇಲ್ಲಿರುವ ಯಾರು, ನನ್ನನ್ನು ಸೇರಿದಂತೆ ಇಲ್ಲಿರುವ ಯಾರು ನಾನು ಅಸ್ಪೃಶ್ಯತೆಯನ್ನ ಶಾಸ್ತ್ರದ ಕಾರಣಕ್ಕೋ ಮತ್ತೊಂದು ಕಾರಣಕ್ಕೋ ಎಂಡಾರ್ಸ್ ಮಾಡ್ತೀನಿ ಸಾಧ್ಯ ಇಲ್ಲ. ಯಾಕಂದ್ರೆ ಭಾರತದ ಯಾವ ಶಾಸ್ತ್ರ ಪರಂಪರೆಗಳಲ್ಲೂ ಅಸ್ಪೃಶ್ಯತೆಯ ಉಲ್ಲೇಖವೇ ಇಲ್ಲ. ಯಾವುದೋ ಒಂದು ಕಾಲದಲ್ಲಿ ಅದು ಎರವಲು ಪಡೆದುಕೊಂಡಂಥದ್ದು. ಅಂದ್ರೆ ಯಾವ ಕಾಲ ಗೊತ್ತಿಲ್ಲ, ಶಾಸ್ತ್ರದಲ್ಲಿ ಉಲ್ಲೇಖ ಇಲ್ಲ, ಯಾವುದೋ ಕಾಲದಲ್ಲಿ ಒಂದು ಸೇರಿಸ್ಕೊಂಡಿದೆ. ಹಂಗಿದ್ರೆ ಯಾವುದೋ ಕಾಲದಲ್ಲಿ ಸೇರ್ಕೊಂಡ್ಬಿಡ್ತು, ಹಾಗಾಗಿ ನಾವು ಆಚರಣೆ ಮಾಡ್ತೀವಿ ಅಂತ ಒಪ್ತೀರಾ ಅಂದ್ರೆ ಅದೂ ಇಲ್ಲ, ನಾವು ಅದನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಹಂಗಿದ್ರೆ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಗೆ ಈ ಹಿಂದೂ ಧರ್ಮವನ್ನು ಪ್ರೀತಿಸ್ತಿದ್ರು ಅನ್ನೋದಕ್ಕೆ ಹಿಂದೂಗಳಲ್ಲದವರಲ್ಲಿನ ಅಸ್ಪೃಶ್ಯತೆ ಅಂತ ಒಂದು ಚಾಪ್ಟರ್ ಬರೀತಾರೆ. ನಿಮ್ಗೆ ಗೊತ್ತಿರಲಿ, ಹಿಂದೂಗಳಲ್ಲದವರಲ್ಲಿನ ಅಸ್ಪೃಶ್ಯತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಚಾಪ್ಟರ್ ಬರೀತಾರೆ. ಯಾಕೆ ಬರೀತಾರೆ ಗೊತ್ತಾ ನಿಮಗೆ? ಯಾಕೆ ಬರೀತಾರೆ ಅಂದರೆ, ಯಾವ ಎಡಪಂಥೀಯರು, ಯಾವ ಕಮ್ಯುನಿಸ್ಟರು ಅಸ್ಪೃಶ್ಯತೆ ಎಂಬ ಮಹಾಪಾಪ ಹಿಂದೂ ಧರ್ಮದ ಉಗಮವೇ ಅಂತ ತೋರಿಸ್ಲಿಕ್ಕೆ ನೀವು ಮುದ್ರೆ ಒತ್ತಲಿಕ್ಕೆ ಪ್ರಯತ್ನ ಮಾಡ್ತಿರಲ್ಲ, ಅದಕ್ಕೆ ಬಾಬಾ ಸಾಹೇಬರೇ ಉತ್ತರ ಕೊಡ್ತಾರೆ. ನೈಜೀರಿಯಾದಲ್ಲಿ ಹೇಗೆ ಅಸ್ಪೃಶ್ಯತೆ ಇತ್ತು, ನ್ಯೂಜಿಲೆಂಡ್ನಲ್ಲಿ ಹೇಗಿದೆ, ವೆಸ್ಟ್ ಆಫ್ರಿಕಾದಲ್ಲಿ ಹೇಗಿದೆ, ಆಸ್ಟ್ರೇಲಿಯಾದಲ್ಲಿನ ಅಸ್ಪೃಶ್ಯತೆ ಆಚರಣೆಯ ಮೂಲ. ಯಾಕೆ ಮಾತನ್ನ ಹೇಳ್ತೀನಿ ಅಂದ್ರೆ, ಅದು ಹಿಂದೂ ಧರ್ಮಕ್ಕೆ ಅಂಟಿದ ಕಳಂಕವನ್ನು ತೊಳಿಲಿಕ್ಕೆ ಅವರೇ ಉತ್ತರ ಕೊಡ್ತಾರೆ ಅಂತ ಬಾಬಾ ಸಾಹೇಬರು. ಯಾಕಂದ್ರೆ ಅವ್ರಿಗೆ ಈ ಧರ್ಮ ಪರಿಷ್ಕರಣೆಗೆ ಒಳಪಡಬೇಕು, ಈ ಧರ್ಮ ಈ ರೀತಿಯ ಪಾಪ ಕಾರ್ಯದ ಒಂದು ತುಣುಕನ್ನು ಬಿಟ್ಟು ಬಿಡಬೇಕು ಅನ್ನೋ ತೀವ್ರ ತರದ ತುಡಿತ ಇರ್ತದೆ. ಅದಕ್ಕೆ ಅವರು ಹಿಂದೂ ಧರ್ಮ ಪರಿಷ್ಕರಣೆಗೆ ಒಳಪಡಬೇಕು ಅನ್ನುವ ಒಂದು ಲೇಖನವನ್ನೇ ಬರೀತಾರೆ. ಯಂಗ್ ಇಂಡಿಯಾದಲ್ಲಿ ಮಹಾತ್ಮ ಗಾಂಧೀಜಿಯವರು ನಾವು ಹಿಂದೂ ಮುಸಲ್ಮಾನರ ಐಕ್ಯತೆಗಾಗಿ ಇಬ್ರು ಕೂಡ ಉರ್ದು ಮಾತಾಡಬೇಕು, ಹಿಂದೂಗಳು ಉರ್ದು ಮಾತಾಡ್ಲಿಕ್ಕೆ ಹಿಂಜರಿಬಾರ್ದು, ಹಿಂದೂಗಳು ಕೂಡ ಅಲ್ಲಾಹ್ ಅಕ್ಬರ್ ಕೂಗಬೇಕು ಅಂತ ಗಾಂಧಿ ಬರೀತಾರೆ. ಅದಕ್ಕೆ ಗಾಂಧಿಯ ಆ ಯಂಗ್ ಇಂಡಿಯಾದ 1920 ಯಂಗ್ ಇಂಡಿಯಾದ ಲೇಖನವನ್ನು ಉಲ್ಲೇಖ ಮಾಡಿ ಬಾಬಾ ಸಾಹೇಬರು ಬರೀತಾರೆ, ಬಾಪೂಜಿ ನಾವು ಹಿಂದೂಗಳೇಕೆ ಅಲ್ಲಾಹ್ ಅಕ್ಬರ್ ಕೂಗಬೇಕು ಅಂತ. ನೋಡಿ, ಇದು ದೂರದೃಷ್ಟಿಯ ಪ್ರತಿಫಲ. ಇಬ್ರು ರಾಷ್ಟ್ರೀಯ ನಾಯಕರೇ. ಅಂದ್ರೆ ಒಂದು ಧರ್ಮವನ್ನ ಸತ್ಪಥದಲ್ಲಿ ನನ್ನದು ಅನ್ನುವ ತಾಕತ್ತನ್ನು ಸಾರ್ವಜನಿಕವಾಗಿ ಹೇಳುವ ತಾಕತ್ತು ಗಾಂಧಿಯವರಿಗಿಂತ ಅಂಬೇಡ್ಕರ್ಗಿತ್ತು ಅನ್ನೋದು ಜನಮಾನಿತವಾದಂಥ ಒಂದು ವಿಷಯ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಒಂದು ವಿಚಾರವನ್ನ
ನೆಗೆಟಿವ್ ನರೇಟಿವ್ ಮಾಡುವವರಿಗೆ ಒಂದು ಉತ್ತರ ಕೊಡ್ತಾರೆ ಬಾಬಾ ಸಾಹೇಬರು. ನನಗೆ ಹಿಂದೂಗಳ ಜೊತೆ ಕೆಲವೊಂದಿಷ್ಟು ವೈಮನಸ್ಸು ವಿಚಾರ ಭೇದ ಇರೋದು ನಿಜ. ಅಸ್ಪೃಶ್ಯತೆಯ ಆಚರಣೆಯ ಕಾರಣಕ್ಕೆ, ಜಾತಿಯ ಆಚರಣೆಯ ಕಾರಣಕ್ಕೆ ನಾನು ಅದನ್ನು ವಿರೋಧಿಸ್ತೀನಿ. ಆದರೆ ರಾಷ್ಟ್ರ ರಕ್ಷಣೆಯ ವಿಷಯಕ್ಕೆ ಬಂದರೆ ತನ್ನ ಪ್ರಾಣವನ್ನು ಮುಡುಪಿಡುವವರಲ್ಲಿ ನಾನು ಮೊದಲಿಗ. ಇದು ನಾನು ಸುಮ್ಮನೆ ಹೇಳಿದ್ದಲ್ಲ, ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಿಮಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ? ತಾಯ್ನಾಡಿನ ರಕ್ಷಣೆಗಾಗಿ ಪ್ರಾಣವನ್ನೇ ಸಮರ್ಪಿಸುವ ಪ್ರತಿಜ್ಞೆ. ನೋಡಿ 150ನೇ ಪುಟದಲ್ಲಿ ಅಧಿಕೃತ ದಾಖಲೆ ನೀವು ಹುಡ್ಕೊಳ್ಬೋದು, ಯಾರು ಬೇಕಾದ್ರೂ ಹುಡುಕ್ಬೋದು. ಇಲ್ಲಿ ನೋಡಿ, ತಾಯ್ನಾಡಿನ ರಕ್ಷಣೆಗಾಗಿ ಸಮರ್ಪಿಸುವ ಪ್ರತಿಜ್ಞೆ. ಅದು ಎಲ್ಲಿದೆ ಕೇಳಿದ್ರೆ ನಿಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 18 ಪುಟ 91 456 458 659. ಮುಂದುವರೆದವರನ್ನು ಮಾತು ಹೇಳ್ತಾರೆ. ಹಿಂದೂಗಳು ಇಬ್ಬಾಗ ಆಗ್ತಾ ಇರುವ ಭಾರತ ಒಳಗಡೆ ಹಿಂದೂಗಳ ಮೇಲೆ ಮುಸ್ಲಿಂ ಚಕ್ರಾಧಿಪತ್ಯವನ್ನ ಸ್ಥಾಪಿಸಲಿಕ್ಕೆ ಹೊರಟ್ರೆ ಅಂತ ಮತಾಂಧ ಮುಸ್ಲಿಮರಿಗೆ ಹಿಂದೂಗಳು ನೆಲಕ್ಕೆ ದುಃಖಿಸ್ತಾರೆ. ಅದಕ್ಕೆ ಅವ್ರು ಬರೀತಾರೆ, ಮಣ್ಣು ಮುಕ್ಕಿಸುವ ತಾಕತ್ತು ಹಿಂದೂಗಳಿಗಿದೆ ಅಂತ ಅಫಿಷಿಯಲ್ ದಾಖಲೆ. ಇದನ್ನು ಕೂಡ ನಾನು ನಿಮಗೆ ಏನು ಈ ಪುಟ ಹೇಳಿದೆ 91 458 659 ಪುಟದಲ್ಲಿ ಈ ದಾಖಲೆ ಇದೆ. ಹಿಂದೂಗಳು ಅಂತ ಮತಾಂಧ ಮುಸ್ಲಿಮರನ್ನ ನೆಲನೆಕ್ಕುವಂತೆ ಮಾಡುತ್ತಾರೆ, ಈ ಪದ ಬರೀತಾರೆ. ಅಂದ್ರೆ ಧರ್ಮದ ಬಗ್ಗೆ ಸಚಿಂತನೆ ಇಲ್ಲದ, ಹಿಂದೂ ಧರ್ಮದ ಬಗ್ಗೆ ಸಗೌರವ ಇಲ್ಲದ, ಹಿಂದೂ ಧರ್ಮದ ಬಗ್ಗೆ ಪ್ರೀತಿ ಇಲ್ಲದ, ಮಮಕಾರ ಇಲ್ಲದ, ಮಮತೆ ಇಲ್ಲದ ವ್ಯಕ್ತಿ ಒಬ್ಬ ಈ ಹೇಳಿಕೆ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಅಂದ್ರೆ ಅವರು ಧರ್ಮವನ್ನ ಎಷ್ಟು ಪ್ರೀತಿಸ್ತಿದ್ರು ಅಂತ. ಆದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನ ಅನಾವರಣ ಮಾಡ್ತಾ ಹೋಗುವಾಗ ಸಮಯ ಈ ರೀತಿ ಹೋಗೋದೇ ಗೊತ್ತಾಗೋದಿಲ್ಲ. ಆದರೂ ಕೊನೆಯ ಒಂದು ವಿಷಯವನ್ನ ಹಂಚ್ಕೊಂಡು, ಈಗ ಪೊಲೀಸರು ಪಾಪ ಇಷ್ಟೊತ್ತಾದ್ಮೇಲೆ ಅವ್ರಿಗೆ ಇದರದ್ದು ಒಂದು ಒತ್ತಡ ಶುರುವಾಗುತ್ತೆ. ಆದರೆ ಏನು ಸಮಾಧಾನ ಅಂದರೆ ಅಲ್ಲಿರುವ ಅನೇಕ ಪೊಲೀಸರಿಗೆ ಗೊತ್ತಿದೆ ನಾನು ಕಾಫೀರ ಅಂತ. ಅಂದರೆ ಅವರು ಕಾಫೀರ ಅಂತ ನಾನು ಹೇಳ್ತಾ ಇರೋದು. ಅವರು ಬದುಕರ ಅಲ್ಲ, ಸಾಯಬೇಕಾದವರು ಅಂತ. ಅವರು ಬದುಕಬೇಕು ಅಂದರೆ ಈ ರೀತಿಯ ಸಹಿತ ಕಾರ್ಯಕ್ರಮಗಳನ್ನು ಅವ್ರು ಸಪೋರ್ಟ್ ಮಾಡಬೇಕು ಅಂತ, ಇಲ್ಲ ಸಾಯ್ಬೇಕಾಗ್ತದೆ ಅಂತ ನಾನು ಹೇಳ್ತಾ ಇರೋದಿಲ್ಲ, ದಾಖಲೆಗಳು ಹೇಳ್ತಾ ಇದೆ ಅಂತ. ಹಾಗಾಗಿ ಕೊನೆಯ ಮಾತು ಏನು ಕೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತವನ್ನ ಧರ್ಮವನ್ನ ಎಷ್ಟು ಪ್ರೀತಿಸ್ತಿದ್ರು ಅಂತ ಕಾರಣಕ್ಕೆ ಅವರು ಅಸ್ಪೃಶ್ಯತೆ ಅನ್ನುವ ಪಾಪ ಕಾರ್ಯದ ವಿರುದ್ಧ ನೀವು ಹಿಂದೂಗಳು ಜಾಗೃತಿ ಮಾಡ್ತಾ ಇರೋದು ನಿಜ. ಆದರೆ ಇದು ಸಾಕಾಗಲ್ಲ, ಅಲ್ಲಿವರೆಗೆ ನನ್ನವರು ಇನ್ನೂ ನೋವನ್ನು ಉಂಡಬೇಕಾಗುತ್ತೆ. ಹಾಗಾಗಿ ನಾನು ಮತಾಂತರವನ್ನು ಘೋಷಣೆ ಮಾಡಿದ್ದೀನಿ. ಅದಕ್ಕೊಂದು ಬರೀತಾರೆ ನೋಡ್ರಿ, ಬಾಬಾ ಇಲ್ಲಿರುವ ಪ್ರತಿಯೊಬ್ಬರು ನಾವು ಯಾರ್ಯಾರು ಬಾಬಾ ಸಾಹೇಬ್ರ ಜಯಂತಿಗೆ ಹೋಗಿದ್ವಿ ಅಂತೀವಿ, ಕನಿಷ್ಠ ನಮ್ಮ ಮಕ್ಕಳಿಗೆ ದಯವಿಟ್ಟು ಬಾಬಾ ಸಾಹೇಬ್ರನ್ನ ಸರಿಯಾಗಿ ಓದುವ ಪ್ರಯತ್ನವನ್ನು ಮಾಡಿಕೊಡ್ಬೇಕು. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಮುಸ್ಲಿಂ ಇಸ್ಲಾಂ ಕ್ರಿಶ್ಚಿಯನ್ ಸೇರಿದರೆ ಮೋಸ ಹೋಗುತ್ತೀರಿ, ಪುಟ ಸಂಖ್ಯೆ 126. ಸರ್, 90 ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ವಿಚಾರವನ್ನು ಹೇಳ್ತಾ ನಾನು ಮತಾಂತರ ಆಗಬೇಕು ಅಂತ ಹೇಳಿರೋದು ನಿಜ, ಆದರೆ ರಾಷ್ಟ್ರಾಂತರವನ್ನು ನಾನು ಒಪ್ಪೋದಿಲ್ಲ. ನಿಮ್ಗೆಲ್ಲ ಗೊತ್ತಿರಲಿ, ಇವತ್ತು ಹಿಂದುತ್ವವನ್ನು ಕಾಪಾಡಿದ, ಹಿಂದೂ ಧರ್ಮವನ್ನು ಅಭಿವೃದ್ಧಿ ಮಾಡಿದ ಅನೇಕ ಮಹಾಪುರುಷರಲ್ಲಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಶ್ರೇಷ್ಠರು, ಅಗ್ರಗಣ್ಯರು. ಕಾರಣ ಕೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇನಾರ ಇಸ್ಲಾಂ ಕ್ರಿಶ್ಚಿಯನ್ ಅನ್ನ ದೂರದೃಷ್ಟಿಯಿಂದ ಒಪ್ಪಿಟ್ಟಿದ್ರೆ ಇವತ್ತು ಬಹುದೊಡ್ಡ ಸಮಾಜ, ಹಿಂದೂ ಸಮಾಜ ಓಡಾಗಬೇಕಾಗಿತ್ತು. ಅದನ್ನು ಒಟ್ಟು ಮಾಡಿದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್. ನಿಮ್ಗೆ ಗೊತ್ತಿರಲಿ, ದಾಖಲೆಗಳನ್ನು ಯಾಕೆ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ. ಸಂಪುಟ 18 ಪುಟ ಸಂಖ್ಯೆ 342 343 ನಿಮಗೆ ಮಾಹಿತಿ ಇರಲಿ. ಆತ್ಮೀಯರ ಪ್ರಾಜ್ಞ ಹಿಂದೂ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ 90 ವರ್ಷದಲ್ಲಿ ಹೇಳಿದ್ದನ್ನು ಮೊನ್ನೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು. ಯಾವುದೇ ದಲಿತ ಬಂಧುಗಳು ಬೌದ್ಧ ಸಿಕ್ಕನ್ನು ಹೊರತುಪಡಿಸಿ ಇಸ್ಲಾಂ ಕ್ರಿಶ್ಚಿಯನ್ಗೆ ಮತಾಂತರ ಆದರೆ ನಿಮ್ಮ SC ಸ್ಟೇಟಸ್ ಹೊಟ್ಟೋಗುತ್ತೆ ಅಂತ 90 ವರ್ಷದಿಂದ ಹೇಳಿದ್ ಬಾಬಾ ಸಾಹೇಬರು. ಅಂದ್ರೆ ಎಷ್ಟು ದೂರದೃಷ್ಟಿ ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂತ. ಅವ್ರು ಮುಂದುವರೆದು ಒಂದು ಹೇಳ್ತಾರೆ, ದಲಿತರನ್ನ ಮುಸ್ಲಿಮರು ಎಂದೂ ಕೂಡ ಗುಮಾನಿಯ ಕಣ್ಣಿನಿಂದ ನೋಡ್ತಾರೆ. ಈ ಪದ ಇಟ್ ಈಸ್ ಎ ಡಾಕ್ಯುಮೆಂಟ್, ಯಾರು ಬೇಕಾದ್ರೆ ಚಾಲೆಂಜ್ ಮಾಡಲಿ, ತಗೊಂಡು ನೋಡ್ಬೋದು. ಮುಂದುವರೆದವ್ರು ಹೇಳ್ತಾರೆ, ಮಹಾರ್ ಜನಾಂಗದಲ್ಲಿ ಹುಟ್ಟಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ಭಾರತದ
ಸ್ವಾತಂತ್ರ್ಯ ಹೋರಾಟದ ಒಳಗಡೆ ಮುಸ್ಲಿಮರು ಭಾರತದ ಪರವಾಗಿ ನಿಲ್ಲುತ್ತಾರೆ ಎಂಬ ನಂಬಿಕೆ ಇಲ್ಲ. ಮುಸ್ಲಿಮರು ಭಾರತಕ್ಕೆ 2ನೇ ದರ್ಜೆಯ ಸ್ಥಾನಮಾನವನ್ನು ಕೊಡುತ್ತಾರೆ. ಇಸ್ಲಾಂ ಯಾವುದೇ ಮುಸ್ಲಿಮನನ್ನು, ಯಾವುದೇ ಜಾಗೃತ ಮುಸ್ಲಿಮನನ್ನು ಭಾರತ ತನ್ನ ಮಾತೃಭೂಮಿ ಎಂದು ಒಪ್ಪಿಕೊಳ್ಳಲು ಬಿಡುವುದಿಲ್ಲ. ಹಾಗಾಗಿ ಮಹಾರ್ ಜನಾಂಗದ ವಿದ್ಯಾರ್ಥಿಗಳು ಕೂಡಲೇ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ಅಂತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ದಾಖಲೆ ಇದು. ನಿಲ್ಲಿಸಿ ಸೇನೆಗೆ ಸೇರಬೇಕು, ಭಾರತಾಂಬೆಗೆ ಅಳಿಸಿರುವ ದಾಸ್ಯವನ್ನು ಕಳಚಬೇಕು. ಇದು ಒಬ್ಬ ನಿಜವಾದ ಹೃದಯದ ಒಳಗೆ ಭಾರತವನ್ನು ಇಟ್ಕೊಂಡಂತ ಒಬ್ಬ ಮಹಾಪುರುಷನ ಸಿದ್ಧಾಂತ. ಮತ್ತಷ್ಟು ವಿಷಯಗಳನ್ನು ಈಗ ಅನಾವರಣ ಮಾಡಬೇಕು. ಇನ್ನಷ್ಟು ನನ್ನ ಸೋದರ ಸೋದರಿಯರು ಈ ವಿಚಾರದ ಬಗ್ಗೆ ಧ್ವನಿ ಎತ್ತಬೇಕು. ನಿಜಕ್ಕೂ ಮತ್ತೊಮ್ಮೆ ಜೈಪುರದ ಈ ಕಾರ್ಯಕ್ರಮ ನನಗೆ ಕೇಳಿದರೆ ಅನುಕರಣೀಯ ಅಂತ ನಾನು ಮತ್ತೊಮ್ಮೆ ಭಾವಿಸ್ತಾ, ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ. ಬಾಬಾ ಸಾಹೇಬರ ಮೇಲೆ ಪರದೆ ಒದ್ದಿಸುವವರಿಗೆ, ಬಾಬಾ ಸಾಹೇಬರ ಮೇಲೆ ಕಪ್ಪು ಪರದೆ ಒದ್ದಿಸುವವರಿಗೆ ನಿಮ್ಮ ಸಂಶೋಧನೆಗಳು, ನಿಮ್ಮ ಪ್ರತಿರೋಧಗಳು, ನಿಮ್ಮ ಹೇಳಿಕೆಗಳು, ನಿಮ್ಮ ಬರವಣಿಗೆಗಳು ಉತ್ತರವಾಗಲಿ ಮತ್ತು ಎಚ್ಚರವಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಕ್ತಾಯ ಮಾಡಿ.